ಅದು ನಗರದ ಪ್ರಸಿದ್ಧ ವೃದ್ಧಾಶ್ರಮ. ಅದರ ಹೆಸರು ದಿವ್ಯಧಾಮ ಆಗಿತ್ತು. ಅಲ್ಲಿ ಅಜಿತ್ ಎಂಬ 40 ವರ್ಷದ ವ್ಯಕ್ತಿ ತನ್ನ 75 ವರ್ಷದ ತಾಯಿ ದೇವಮ್ಮಳನ್ನ ಬಿಟ್ಟು ಹೋಗಲು ಬಂದಿದ್ದ. ರಿಸೆಪ್ಷನ್ನಲ್ಲಿ ಕುಳಿತಿದ್ದ ಹುಡುಗಿ ಮತ್ತು ಅಜಿತ್ ನಡುವೆ ವಾಗ್ವಾದ ನಡೆಯುತ್ತಿತ್ತು. ನೋಡಿ ಮೇಡಮ್, ಪ್ಲೀಸ್ ಅರ್ಥ ಮಾಡಿಕೊಳ್ಳಿ. ನನ್ನ ತಾಯಿಯನ್ನ ಮತ್ತೊಮ್ಮೆ ಇಲ್ಲಿಗೆ ಕರೆದುಕೊಂಡು ಬರುವಷ್ಟು ನನಗೆ ಸಮಯವಿಲ್ಲ. ನೀವು ಹಿಂದೆ ಅವರ ಅಡ್ಮಿಷನ್ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ನಾನು ಬಯಸುತ್ತೇನೆ ಅಂತ ಹೇಳುತ್ತಾ ಅವನು ಚೆಕ್ ಬುಕ್ ಅನ್ನು ಮೇಜಿನ ಮೇಲಿಟ್ಟ. ಮತ್ತು ನೀವು ಹೇಳಿದರೆ ನಾನು ಈಗಲೇ 1 ಲಕ್ಷದ ಚೆಕ್ ಅನ್ನು ಹರಿದು ಕೊಡುತ್ತೇನೆ. ನನ್ನ ತಾಯಿಯನ್ನ ಇಲ್ಲಿ ಇರಿಸಿಕೊಂಡರೆ ಸಾಕು ಅಂತ ಹೇಳಿದ. ಮಿಸ್ಟರ್ ಅಜಿತ್, ನಾನು ನಿಮ್ಮ ತೊಂದರೆಯನ್ನ ಅರ್ಥ ಮಾಡಿಕೊಳ್ಳುತ್ತೇನೆ. ಆದರೆ ನಿಮಗೆ ಮೊದಲೇ ಹೇಳಿದ್ದೇನೆ, ಈ ವೃದ್ಧಾಶ್ರಮದ ಸಂಚಾಲಕರು ಈಗ ಈ ಶಹರದಲ್ಲಿ ಇಲ್ಲ ಅಂತ. ಅವರು ನಾಳೆ ರಾತ್ರಿಯವರೆಗೂ ಬರುತ್ತಾರೆ. ಅವರಿಲ್ಲದೆ ನಾನು ಯಾವುದೇ ಹೊಸ ದಾಖಲಾತಿ ಮಾಡಿಕೊಳ್ಳಲು ಆಗುವುದಿಲ್ಲ. ದಯವಿಟ್ಟು ನಿಮ್ಮ ತಾಯಿಯನ್ನು ನಾಳೆ ಕರೆದುಕೊಂಡು ಬನ್ನಿ ಅಂತ ರಿಸೆಪ್ಷನ್ನಲ್ಲಿ ಕುಳಿತಿದ್ದ ಹುಡುಗಿ ದೃಢವಾದ ಸ್ವರದಲ್ಲಿ ಹೇಳಿದಳು. ಆಗ ಅಜಿತ್ಗೆ ತನ್ನ ಸಿಟ್ಟನ್ನು ತಡೆದುಕೊಳ್ಳಲು ಆಗಲಿಲ್ಲ. ನಾಳೆ? ನೀವು ನಾಳೆ ಅಂತ ಹೇಳುತ್ತಿದ್ದೀರಾ ಅಂತ ಅವನು ಬಹುತೇಕ ಕಿರುಚಿಕೊಂಡ. ನನ್ನ ಹತ್ತಿರ ನಾಳೆಯವರೆಗೂ ಸಮಯವಿಲ್ಲ. ನನ್ನ ಜೀವನ ಮೊದಲೇ ಗೊಂದಲದಲ್ಲಿ ಮುಳುಗಿದೆ. 3 ದಿನದ ನಂತರ ನನಗೆ ಅಮೆರಿಕದ ಫ್ಲೈಟ್ ಇದೆ. ಈಗ ನಾನು ಎಲ್ಲ ತಯಾರಿಯನ್ನ ಮಾಡಿಕೊಳ್ಳುವುದು ಇದೆ ಅಂತ ಹೇಳಿದ. ನಂತರ ಅವನು ತನ್ನ ಧ್ವನಿಯಲ್ಲಿ ಸ್ವಲ್ಪ ಶಾಂತತೆಯನ್ನ ತಂದುಕೊಂಡು, ನಾವು ಬಹಳ ದೂರದಿಂದ ಬಂದಿದ್ದೇವೆ, ದಯವಿಟ್ಟು ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಿ ಅಂತ ಹೇಳುವಷ್ಟರಲ್ಲಿ ಅಜಿತಿನ ಮೊಬೈಲ್ ರಿಂಗ್ ಆಯಿತು. ತೆಗೆದು ನೋಡಿದರೆ ಅದು ಅವನ ಬಾಸ್ ಕಾಲ್ ಆಗಿತ್ತು. ಸ್ವಲ್ಪ ಗಾಬರಿಯಿಂದ ಅವನು ಫೋನ್ ರಿಸೀವ್ ಮಾಡಿದ. ಹಲೋ, ಹಾ ಸರ್, ಅಜಿತ್ ಹೇಳಿದ. ಇನ್ನೊಂದು ಕಡೆಯಿಂದ ಖಡಕ್ಕಾದ ಧ್ವನಿಯು ಕೇಳಿಸಿತು. ಮಿಸ್ಟರ್ ಅಜಿತ್, ನೀವು ಇನ್ನೂವರೆಗೂ ನನಗೆ ದಾಖಲೆಗಳನ್ನು ಇಮೇಲ್ ಮಾಡಿಲ್ಲ. ಆದರೆ ನೀವು ಇಂದು ಮಧ್ಯಾಹ್ನದೊಳಗೆ ಎಲ್ಲ ದಾಖಲೆಗಳನ್ನ ಇಮೇಲ್ ಮೂಲಕ ಕಳಿಸುವುದಾಗಿ ಹೇಳಿದ್ದೀರಿ ಅಂತ. ಅಜಿತ್ ಬೆವರಿನಲ್ಲಿ ತೊಯ್ದು ಹೋದ. ಹಾ ಸರ್, ಈಗಲೇ ಕಳಿಸುತ್ತೇನೆ ಅಂತ ಅಜಿತ್ ತಡವರಿಸುತ್ತಾ ಹೇಳಿದ. ಅವನ ಬಾಸ್ ಅವನನ್ನ ಗದರಿಸುತ್ತಾ, ಆದರೆ ಮಿಸ್ಟರ್ ಅಜಿತ್, ನೀವು ನಿಮ್ಮ ಕೆಲಸದ ಬಗ್ಗೆ ಇಷ್ಟೊಂದು ಅಸಡ್ಡೆ ಹೊಂದಲು ಹೇಗೆ ಸಾಧ್ಯ ಎಂದು ಕೇಳಿದರು. ಇಲ್ಲ ಸರ್, ನಿಜವಾಗಿಯೂ ನಾನು ಸ್ವಲ್ಪ ತೊಂದರೆಯಲ್ಲಿದ್ದೆ. ಈಗಲೇ ನಾನು ಅಂತ ಅವನು ತನ್ನ ಸಮರ್ಥನೆಯಲ್ಲಿ ಮತ್ತಿನ್ನೇನೋ ಹೇಳುವ ಮೊದಲೇ ಇನ್ನೊಂದು ಕಡೆಯಿಂದ ಫೋನ್ ಸಂಪರ್ಕ ಕಡಿತಗೊಂಡಿತು. ಚಿಂತೆ ಮತ್ತು ಬೇಸರದಲ್ಲಿ ಮುಳುಗಿದ್ದ ಅಜಿತ್ ತನ್ನ ತಲೆ ಹಿಡಿದು ಕುರ್ಚಿಯ ಮೇಲೆ ಕುಳಿತ. ತಮ್ಮ ಮಗನನ್ನ ಈ ತರ ಬೇಸರದಲ್ಲಿ ಕುಳಿತಿದ್ದನ್ನ ನೋಡಿದ ದೇವಮ್ಮ ವ್ಯಾಕುಲಳಾದಳು. ಅಜಿತ್ ಈ ಬಾರಿ ಕೈ ಮುಗಿಯುತ್ತಾ ಆ ಮಹಿಳೆಗೆ, ಮೇಡಮ್, ನೀವೇ ನೋಡುತ್ತಿದ್ದೀರಿ ನಾನೆಷ್ಟು ಸಂಕಟದಲ್ಲಿ ಮುಳುಗಿದ್ದೇನೆಂದು. ಒಂದು ಕಡೆ ಹೆಂಡತಿ ಮಕ್ಕಳು ಮತ್ತು ಮನೆಯ ತೊಂದರೆ, ಇನ್ನೊಂದು ಕಡೆಗೆ ವಿದೇಶದ ನೌಕರಿ. ನನ್ನ ಭವಿಷ್ಯದ ಪ್ರಶ್ನೆ ಆಗಿದೆ ಮೇಡಮ್. ಪ್ಲೀಸ್ ಏನಾದರೂ ಮಾಡಿ. ನೀವು ನಿಮ್ಮ ಮ್ಯಾನೇಜರ್ಗೆ ಫೋನ್ ಹಚ್ಚಿಕೊಡಿರಿ. ನಾನು ಅವರೊಂದಿಗೆ ಮಾತನಾಡಿ ಅವರನ್ನು ಒಪ್ಪಿಸಲು ಪ್ರಯತ್ನಿಸುತ್ತೇನೆ ಅಂತ ಕೇಳಿಕೊಂಡ. ರೀ, ಅದು ಹೀಗೆ ಆಗಲಿಕ್ಕೆ ಸಂಭವವಿಲ್ಲ. ಮೇಡಮ್ ಅವರ ಫೋನ್ ನಾಟ್ ರೀಚಬಲ್ ಇದೆ ಅಂತ ಹೇಳುತ್ತಾ ಅವಳು ಒಂದು ಹುಡುಗನನ್ನ ಕರೆದಳು. ರಾಜು, ಬಾಯಿಲ್ಲೇ ಅಂತ. ಆಗ 20ರಿಂದ 25 ವರ್ಷದ ಯುವಕನೊಬ್ಬ ಅವಳ ಮುಂದೆ ಬಂದು ನಿಂತು, ಹೇಳಿ ಮೇಡಮ್ ಅಂದನು. ರಾಜು, ಇವರಿಬ್ಬರಿಗೂ ಊಟ ತಿಂಡಿಯ ಮತ್ತು ಇಂದು ರಾತ್ರಿ ಇವರು ಇಲ್ಲಿಯೇ ಮಲಗಲು ವ್ಯವಸ್ಥೆ ಮಾಡು. ಬಹಳ ದೂರದಿಂದ ಬಂದಿದ್ದಾರೆ ಅಂತ ಹೇಳಿದಳು. ಆಯ್ತು ಮೇಡಮ್, ಈಗಲೇ ಮಾಡಿಸುತ್ತೇನೆ ಅಂತ ಹೇಳಿ ರಾಜು ಒಳಗೆ ಹೋದ. ಮೇಡಮ್ ಅವರ ಮಾತು ಕೇಳಿ ಅಜಿತ್ ಬೆಚ್ಚು ಬಿದ್ದು, ಇದೇನಿದು ಮೇಡಮ್, ನೀವು ನಮ್ಮ ರಾತ್ರಿಯ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲು ಅವರಿಗೇಕೆ ಹೇಳುತ್ತಿದ್ದೀರಿ ಎಂದು ಅಜಿತ್ ಕೇಳಿದನು. ಆಗ ಮೇಡಮ್, ನೋಡಿ ಮಿಸ್ಟರ್ ಅಜಿತ್, ಮತ್ತೊಮ್ಮೆ ನೀವು ಅಷ್ಟು ದೂರದಿಂದ ಬರಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಅದಕ್ಕೆ ನೀವಿಬ್ಬರು ಇಂದು ರಾತ್ರಿ ಇಲ್ಲಿಯೇ ಉಳಿಯಿರಿ ಅಂತ ಹೇಳಿದಳು. ಆದರೆ ಮೇಡಮ್, ನನಗೆ ತುಂಬಾ ತೊಂದರೆ ಆಗುತ್ತೆ. ಹೀಗೆ ಹೇಳುತ್ತಾ ಅಜಿತ್ ಮುಖದಲ್ಲಿ ಚಿಂತೆಯ ಗೆರೆಗಳು ಮೂಡಲು ಪ್ರಾರಂಭಿಸಿದವು. ಆಗ ಆ ಮೇಡಮ್, ಅರೆ, ನಾನು ಹೇಳಿಲ್ಲವೇ ನೀವು ಈ ರಾತ್ರಿ ಇಲ್ಲಿಯೇ ಇರಬಹುದೆಂದು. ನೀವು 1ನೇ ನಂಬರ್ ರೂಮ್ಗೆ ಹೋಗಿ, ಏನಾದರೂ ಬೇಕಿದ್ದರೆ ನಮಗೆ ಹೇಳಿ ಅಂದಳು. ಒಲ್ಲದ ಮನಸ್ಸಿನಿಂದ ಅಜಿತ್ ತನ್ನ ತಾಯಿ ದೇವಮ್ಮಳನ್ನ ಕರೆದುಕೊಂಡು ಆ ಸಣ್ಣ ರೂಮಿನ ಕಡೆಗೆ ಹೊರಟ. ಒಳಗೆ ಪ್ರವೇಶಿಸಿದರೊಳಗೆ ಆ ಆಶ್ರಮದ ಸೇವಕ ರಾಜು ಒಂದು ಒಳ್ಳೆಯ ಹಾಸಿಗೆಯನ್ನ ನೆಲದ ಮೇಲೆ ಹಾಸಿದ್ದ. ಸಾಹೇಬ್ರೆ, ನಾನು ಸ್ವಲ್ಪ ಹೊತ್ತಿನಲ್ಲಿಯೇ ಚಹಾ ತೆಗೆದುಕೊಂಡು ಬರುತ್ತೇನೆ. ಅಷ್ಟರಲ್ಲಿ ನೀವು ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ. ಇಲ್ಲೇ ಹತ್ತಿರದಲ್ಲಿಯೇ ಬಾತ್ರೂಮ್ ಇದೆ ಅಂತ ಹೇಳಿ ಅಡಿಗೆ ಕೋಣೆಯ ಕಡೆಗೆ ಹೋದನು. ಆ ಕೋಣೆಯಲ್ಲಿ ಒಂದು ಕಟ್ಟಿಗೆಯ ಮೇಜು ಮತ್ತು 2 ಕುರ್ಚಿಗಳಿದ್ದವು. ಗೋಡೆಯ ಮೇಲೆ ಮಸುಕಾದ ಚಿತ್ರ ಮತ್ತು ಕಿಟಕಿಯಿಂದ ಬರುತ್ತಿದ್ದ ಹಗುರವಾದ ಗಾಳಿ ವಾತಾವರಣವನ್ನ ಸ್ವಲ್ಪ ಹಗುರಗೊಳಿಸಲು ಪ್ರಯತ್ನಿಸುತ್ತಿತ್ತು. ಸಮಯ ವ್ಯರ್ಥ ಮಾಡದೆ ಅಜಿತ್ ತನ್ನ ಲ್ಯಾಪ್ಟಾಪ್ ಅನ್ನ ಮೇಜಿನ ಮೇಲೆ ಇಟ್ಟು ತನ್ನ ಆಫೀಸಿನ ಕೆಲಸದಲ್ಲಿ ಮುಳುಗಿದ. ಅವನ ಬೆರಳುಗಳು ಕೀಬೋರ್ಡ್ ಮೇಲೆ ವೇಗವಾಗಿ ಚಲಿಸುತ್ತಿದ್ದವು. ಇನ್ನೊಂದು ಕಡೆಗೆ ದೇವಮ್ಮ ತನ್ನ ಚೀಲವನ್ನ ತೊಡೆಯ ಮೇಲಿಟ್ಟುಕೊಂಡು ಕುರ್ಚಿಯ ಮೇಲೆ ಕುಳಿತಳು ಮತ್ತು ಅವಳು ಬ್ಯಾಗಿನಿಂದ ಒಂದು ಪೌಚ್ ತೆಗೆದು ಅದನ್ನ ತೆರೆದು ಪೇಪರ್ ಹಾಳೆಯಲ್ಲಿ ಸುತ್ತಿದ್ದ ಪರೋಟವನ್ನ ಹೊರತೆಗೆದಳು.
ನಂತರ ಅಜಿತ್ ಕಡೆಗೆ ನೋಡಿ ಮೃದುವಾದ ಧ್ವನಿಯಲ್ಲಿ, ಮಗನೇ ಕೇಳಪ್ಪ, ನಾನು ಬೆಳಗ್ಗೆ ಬೇಗನೆ ಎದ್ದು ನಿನಗಾಗಿ ಆಲೂ ಪರೋಟಗಳನ್ನು ಮಾಡಿದ್ದೆ. ನಿನಗೆ ಪರೋಟ ಅಂದರೆ ತುಂಬಾ ಇಷ್ಟ ಅಲ್ವಾ? ಜೊತೆಗೆ ಉಪ್ಪಿನಕಾಯಿಯನ್ನು ತಂದಿದ್ದೇನೆ ಅಂತ ಹೇಳಿದಳು. ಅಜಿತ್ ತಾಯಿಯ ಮಾತಿಗೆ ಯಾವುದೇ ಉತ್ತರ ಕೊಡಲಿಲ್ಲ. ಅವನ ಗಮನ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆಯೇ ನೆಟ್ಟಿತ್ತು. ಅವನು ತನ್ನ ತಾಯಿಯ ಧ್ವನಿಯನ್ನ ಅರಿಯದೆ ಕೆಲಸ ಮಾಡುತ್ತಾ ಕುಳಿತಿದ್ದ. ದೇವಮ್ಮ ಒಂದು ಕ್ಷಣ ಸುಮ್ಮನಿದ್ದು ನಂತರ, ಪರವಾಗಿಲ್ಲ ಮಗನೇ, ನಾನು ನಿನಗೆ ನನ್ನ ಕೈಯಿಂದಲೇ ಊಟ ಮಾಡಿಸುತ್ತೇನೆ ಅಂತ ಹೇಳಿದಳು. ಅವಳ ಧ್ವನಿಯಲ್ಲಿ ವಾತ್ಸಲ್ಯದ ಜೊತೆಗೆ ಹೇಳಲಾಗದ ದುಃಖವೂ ಇತ್ತು. ಗೊತ್ತಿಲ್ಲ ಇನ್ನೊಮ್ಮೆ ಇಂತಹ ಅವಕಾಶ ಸಿಗುತ್ತದೆಯೋ ಇಲ್ಲವೋ ಅಂತ ಅವಳು ಹೇಳಿಕೊಳ್ಳುವಾಗ ಅವಳ ಕಣ್ಣುಗಳು ಹಸಿಯಾಗುತ್ತಾ ಹೋದವು. ಅವಳು ಒಂದು ಪರೋಟದ ತುಕಡಿಯನ್ನ ಹರಿದು ಕೈಯಲ್ಲಿ ಹಿಡಿದುಕೊಂಡು ಅಜಿತನ ಮುಂದೆ ಹಿಡಿದಳು. ಆದರೆ ಅಜಿತ್ ತಾಳ್ಮೆ ಕಳೆದುಕೊಂಡಂತೆ ತೋರುತ್ತಿತ್ತು. ಅವನು ಲ್ಯಾಪ್ಟಾಪ್ನಿಂದ ಕಣ್ಣು ತೆಗೆಯದೆ ಕಿರಿಕಿರಿಯಿಂದ, ಅಮ್ಮ ಇದೇನಿದು, ನಿನಗೆ ಬೇರೆ ಕೆಲಸವಿಲ್ಲವೇ? ನನಗೆ ಮುಗಿಸಲು ತುಂಬಾ ಕೆಲಸವಿದೆ, ದಯವಿಟ್ಟು ಈ ಪರೋಟವನ್ನ ನೀನೇ ತಿನ್ನು, ನನಗೆ ಹಸಿವಿಲ್ಲ ಎಂದು ಹೇಳುವಾಗ ಅವನ ಧ್ವನಿಯಲ್ಲಿ ಸಿಟ್ಟು ತುಂಬಿತ್ತು. ಮಗನ ಈ ಮಾತನ್ನು ಕೇಳಿ ದೇವಮ್ಮ ಸಹಿಸಿಕೊಂಡಳು ಮತ್ತು ಸುಮ್ಮನೆ ಆ ಪರೋಟವನ್ನ ಮರಳಿ ಬ್ಯಾಗಿನಲ್ಲಿ ಇಟ್ಟಳು. ನಂತರ ಅವಳು, ಆಯ್ತು ಮಗನೇ, ನಿನಗೆ ಜೀವನದಲ್ಲಿ ಉನ್ನತ ಸ್ಥಾನ ಲಭಿಸಿದೆ, ನೀನು ಮತ್ತಷ್ಟು ದೊಡ್ಡ ಮನುಷ್ಯನಾಗಪ್ಪ, ನಾನು ಆ ದೇವರಲ್ಲಿ ಇದನ್ನೇ ಕೇಳಿಕೊಳ್ಳುತ್ತೇನೆ ಅಂತ ಹೇಳಿದಳು. ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತು ದೇವಮ್ಮ ತನ್ನ ಗತಕಾಲದ ನೆನಪುಗಳಲ್ಲಿ ಮುಳುಗಲು ಪ್ರಾರಂಭಿಸಿದಳು. 22 ವರ್ಷದ ದೇವಮ್ಮ ಯಾವಾಗ ಮದುವೆ ಮಾಡಿಕೊಂಡು ತನ್ನ ಗಂಡನ ಮನೆಗೆ ಬಂದಿದ್ದಳೋ ಆಗಿನಿಂದಲೇ ಅವಳು ಜವಾಬ್ದಾರಿಗಳ ಹೊರೆಯಿಂದ ಬಳಲುತ್ತಿದ್ದಳು. ಮನೆಯಲ್ಲಿ ಅನೇಕ ಸದಸ್ಯರಿದ್ದರು. ಒಬ್ಬ ನಾದಿನಿ ಇದ್ದಳು. ಅವಳು ತನ್ನ ಗಂಡನೊಂದಿಗೆ ಅದೇ ಮನೆಗೆ ಬಂದು ಸೇರಿಕೊಂಡಿದ್ದಳು ಮತ್ತು ನಾದಿನಿಯ ಗಂಡ ಅವಳ ತಾಯಿಗೆ ತುಂಬಾ ಅಚ್ಚುಮೆಚ್ಚಿನವನಾಗಿದ್ದನು. ಇದರ ಹೊರತಾಗಿ ಒಬ್ಬ ಭಾವ ಮತ್ತು ಭಾವನ ಹೆಂಡತಿ ಇದ್ದರು. ಆದರೆ ಭಾವನ ಹೆಂಡತಿ ದೊಡ್ಡ ಮನೆಯಿಂದ ಬಂದವಳಾಗಿದ್ದಳು. ಭಾವನು ಚೆನ್ನಾಗಿ ಗಳಿಸುತ್ತಿದ್ದನು. ಅದಕ್ಕಾಗಿ ಭಾವನ ಹೆಂಡತಿ ಆದವಳು ಅತ್ತೆಯ ಯಾವ ಮಾತಿಗೂ ಸೊಪ್ಪು ಹಾಕುತ್ತಿರಲಿಲ್ಲ. ಎಷ್ಟೇ ಆದರೂ ಅತ್ತೆಯ ದರ್ಪ ಕೇವಲ ದೇವಮ್ಮಳ ಮೇಲೆಯೇ ನಡೆಯುತ್ತಿತ್ತು. ದೇವಮ್ಮಳ ಪತಿ ಒಂದು ಸಣ್ಣದಾದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನಿಗೆ ಹೆಚ್ಚಿನ ಆದಾಯವಿರಲಿಲ್ಲ. ಮನೆಯ ಖರ್ಚು ಮಾವ ಮತ್ತು ಭಾವನ ಆದಾಯದಿಂದಲೇ ನಡೆಯುತ್ತಿತ್ತು. ಈ ಎಲ್ಲ ಕಾರಣದಿಂದ ಆ ಮನೆಯಲ್ಲಿ ದೇವಮ್ಮಳ ಸ್ಥಾನ ಒಬ್ಬ ನೌಕರಳಿಗಿಂತ ಹೆಚ್ಚೇನೂ ಇರಲಿಲ್ಲ. ಆದರೆ ಇದೂ ಸಾಕಾಗಲಿಲ್ಲ ಎಂಬಂತೆ ಮದುವೆ ಆಗಿ ಹಲವು ವರ್ಷಗಳು ಕಳೆದರೂ ದೇವಮ್ಮಳ ಗರ್ಭ ಇನ್ನೂ ಖಾಲಿಯಾಗಿತ್ತು. ಗಂಡನ ಮನೆಯವರು ಸಹ ಅವಳನ್ನ ಬಂಜೆ ಎಂದು ಹೀಯಾಳಿಸಿದಾಗ ಅವಳ ಹೃದಯದಲ್ಲಿನ ನೋವು ಮತ್ತಷ್ಟು ಹೆಚ್ಚಾಗುತ್ತಿತ್ತು. ಕೊನೆಗೆ 12 ವರ್ಷದ ನಂತರ ಆ ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿದ ಮತ್ತು ಅವಳಿಗೆ ಸಂತಾನ ಖುಷಿಯ ಪ್ರಾಪ್ತಿಯಾಯಿತು. ಅವಳ ಮಗ ಅಜಿತನ ಜನನವಾಗಿತ್ತು ಮತ್ತು ಬರಿಡಾಗಿದ್ದ ಅವಳ ಮಡಿಲು ಖುಷಿ ಸಂತೋಷದಿಂದ ತುಂಬಿತ್ತು. ಆದರೆ ಈ ಖುಷಿಯ ಕ್ಷಣಿಕವಾಗಿತ್ತು. ಅಜಿತ್ ಇನ್ನೂ 1 ತಿಂಗಳದವನು ಆಗಿರಲಿಲ್ಲ. ಆಗ ಒಂದು ಭಯಾನಕ ರಸ್ತೆ ಅಪಘಾತವು ದೇವಮ್ಮಳ ಪತಿಯನ್ನ ಅವಳಿಂದ ಯಾವತ್ತಿಗೂ ಮರಳಿ ಬಾರದಂತೆ ಕಸಿದುಕೊಂಡಿತು. ಅವಳು ಒಳಗಿನಿಂದ ಪೂರ್ತಿಯಾಗಿ ಮುರಿದು ಬಿದ್ದಿದ್ದಳು. ಅವಳ ಜೀವನ ಒಂದು ಗಾಢವಾದ ಕತ್ತಲೆಯಲ್ಲಿ ಮುಳುಗಿದಂತೆ ಆಗಿತ್ತು ಮತ್ತು ಎದುರಿಗೆ ಕೇವಲ ಅನಿಶ್ಚಿತತೆಯ ಸಾಗರವೇ ಇದ್ದಿತು. ಅದರ ನಂತರ ಅವಳ ಭಾವ ಮತ್ತು ಭಾವನ ಹೆಂಡತಿ ಈ ಪರಿವಾರದಿಂದ ಬೇರೆಯಾಗಲು ನಿರ್ಧರಿಸಿದರು. ಕೆಲ ಕಾಲದ ನಂತರ ಅವಳ ಅತ್ತೆ ಮಾವರು ಇಹಲೋಕ ತ್ಯಜಿಸಿದರು. ಭಾವನ ಹೆಂಡತಿ ಮತ್ತು ಅವಳ ಪತಿಯು ಬೇರೆ ಮನೆ ಮಾಡಿಕೊಂಡು ಹೋದರು. ದೇವಮ್ಮ ಈಗ ತನ್ನ ಹಸಿಗೂಸಿನೊಂದಿಗೆ ಒಬ್ಬಂಟಿಯಾದಳು. ಸುತ್ತಲೂ ಮೌನ ಆವರಿಸಿತ್ತು ಮತ್ತು ಅವಳ ಹೆಗಲ ಮೇಲೆ ಆ ಮುಗ್ಧ ಮಗುವಿನ ಜೀವನದ ಜವಾಬ್ದಾರಿ ಇದ್ದಿತ್ತು. ಅದಕ್ಕಾಗಿ ಅವಳು ಜೀವಿಸಬೇಕಾಗಿತ್ತು. ಆದರೆ ದೇವಮ್ಮ ಸೋಲನ್ನೊಪ್ಪಿಕೊಳ್ಳಲಿಲ್ಲ. ಅವಳು ತನ್ನ ಪ್ರೀತಿಯ ಮಗ ಅಜಿತನನ್ನ ಅಪ್ಪಿಕೊಂಡು ಜೀವನದ ಹೋರಾಟದಲ್ಲಿ ಹೋರಾಡಲು ನಿರ್ಧರಿಸಿದಳು. ತನ್ನ ಮಗನನ್ನ ಬೆಳೆಸಲು ಅವಳು ಬೇರೆಯವರ ಮನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಳು. ಪಾತ್ರೆಗಳನ್ನು ತೊಳೆಯುತ್ತಿದ್ದಳು, ಸ್ವಚ್ಛಗೊಳಿಸುವ ಕೆಲಸ ಮಾಡುತ್ತಿದ್ದಳು, ಬಟ್ಟೆಗಳನ್ನು ಇಸ್ತ್ರಿ ಮಾಡುತ್ತಿದ್ದಳು. ಅವಳು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು ಮತ್ತು ತನ್ನ ಕೆಲಸಕ್ಕೆ ಸಮರ್ಪಿತಳಾಗಿದ್ದಳು. ಆದರೆ ಅವಳ ಗಮನ ಯಾವಾಗಲೂ ಅಜಿತನ ಮೇಲೇ ಇರುತ್ತಿತ್ತು. ಅವಳು ಅವನನ್ನ ಎಂದಿಗೂ ಒಂಟಿಯಾಗಿ ಬಿಡಲಿಲ್ಲ. ಅವನನ್ನು ಯಾವಾಗಲೂ ತನ್ನ ಹತ್ತಿರ ಇಟ್ಟುಕೊಂಡಿದ್ದಳು. ಅವನಿಗೆ ಪ್ರೀತಿ ಮತ್ತು ರಕ್ಷಣೆಯ ನೆರಳು ನೀಡಿದಳು. ಕಾಲ ಕಳೆದು ಹೋಯಿತು ಮತ್ತು ದೇವಮ್ಮಳ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕಿತು. ಅವಳು ಅಜಿತನನ್ನ ಚೆನ್ನಾಗಿ ಬೆಳೆಸಿದ್ದಲ್ಲದೆ ಅವನಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿದಳು. ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಅವಳು ಅಜಿತನನ್ನ ಎಷ್ಟು ಸಮರ್ಥನನ್ನಾಗಿ ಮಾಡಿದಳೆಂದರೆ ಅವನಿಗೆ ಒಂದು ಹೆಸರಾಂತ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ನಂತರ ಅವನ ಭೇಟಿಯು ನ್ಯಾನ್ಸಿ ಎಂಬ ಹುಡುಗಿಯೊಂದಿಗೆ ಆಯಿತು. ಇಬ್ಬರು ಒಬ್ಬರಿಗೊಬ್ಬರು ಆಕರ್ಷಿತರಾಗುತ್ತಿದ್ದರು ಮತ್ತು ಆದಷ್ಟು ಬೇಗನೆ ಅವರಿಬ್ಬರು ಮದುವೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿಕೊಂಡರು ಮತ್ತು ಮದುವೆಯೂ ಆದರು.
ಆದರೆ ದೇವಮ್ಮಳ ಸೊಸೆ ನ್ಯಾನ್ಸಿ ಮಾಡರ್ನ್ ವಿಚಾರದ ಹುಡುಗಿಯಾಗಿದ್ದಳು. ಮನೆಯ ಕೆಲಸ ಮಾಡುವುದು ಅವಳಿಗೆ ಒಂದಿಷ್ಟು ಇಷ್ಟವಿರಲಿಲ್ಲ. ಆಗ ಮನೆಯ ಕೆಲಸವನ್ನೆಲ್ಲ ದೇವಮ್ಮಳೇ ಮಾಡಬೇಕಿತ್ತು. ಆದರೆ ಸೊಸೆ ಆದವಳು ಪೂರ್ತಿ ದಿನ ಸ್ನೇಹಿತೆಯರೊಂದಿಗೆ ಸುತ್ತಾಡುವುದು, ಶಾಪಿಂಗ್ ಮಾಡುವುದು ಅಥವಾ ತನ್ನ ತಂದೆ ತಾಯಿಯ ಮನೆಗೆ ಹೋಗುವುದು, ಇದೆಲ್ಲ ಅವಳ ಪ್ರತಿದಿನದ ದಿನಚರಿಯಾಗಿತ್ತು. ಯಾವುದೋ ಒಂದು ದಿನ ಮನೆಯಲ್ಲಿದ್ದರೆ ಆಗ ಗೆಳತಿಯರ ಗುಂಪೇ ಅಲ್ಲಿ ಸೇರುತ್ತಿತ್ತು. ಇದೆಲ್ಲವೂ ದೇವಮ್ಮಳಿಗೆ ಒಂದಿಷ್ಟು ಹಿಡಿಸುತ್ತಿರಲಿಲ್ಲ. ಅವಳು ಹೇಳಬೇಕೆಂದರೆ ಯಾರಿಗೆ ಹೇಳಬೇಕು? ತಿಳಿಸಿ ಹೇಳಲು ಹೋದರೆ ಬದಲಾಗಿ ಅವಳಿಗೆ ಒಂದಿಷ್ಟು ಮಾತು ಅನಿಸಿಕೊಳ್ಳುವಂತೆ ಆಗುತ್ತಿತ್ತು. ಮತ್ತು ಮಗನಾದವನು ಪತ್ನಿಯ ಮೋಹದಲ್ಲಿ ಮರುಳನಾಗಿದ್ದ. ಅಷ್ಟಕ್ಕೂ ಹಾಗೋ ಹೀಗೋ ಮಾಡಿ ಜೀವನದ ಗಾಡಿಯು ಚಲಿಸುತ್ತಿತ್ತು. ಸಮಯ ಹೀಗೆಯೇ ಕಳೆಯುತ್ತಾ ಹೋಯಿತು. ಅಜಿತ್ ಮತ್ತು ನ್ಯಾನ್ಸಿಯ ಮದುವೆಯಾಗಿ ಈಗ 12 ವರ್ಷಗಳಾಗಿತ್ತು. ದೇವಮ್ಮಳಿಗೆ ಈಗ 2 ಮೊಮ್ಮಕ್ಕಳು ಇದ್ದರು. ಒಬ್ಬ 10 ವರ್ಷದವನು, ಇನ್ನೊಬ್ಬ 8 ವರ್ಷದವನು. ಅಲ್ಲಿ ನ್ಯಾನ್ಸಿಯ ತಂದೆ ತಾಯಿಯರು ಅಮೆರಿಕಕ್ಕೆ ಶಿಫ್ಟ್ ಆಗಿದ್ದರು. ಈಗ ನ್ಯಾನ್ಸಿಯೂ ಕೂಡ ತಾವು ಅಮೆರಿಕಕ್ಕೆ ಹೋಗಿ ವಾಸಿಸಬೇಕೆಂದು ಹಠ ಹಿಡಿದಿದ್ದಳು. ಅಲ್ಲಿನ ಹೈಫೈ ಲೈಫಿನ ಮಜಾ ತೆಗೆದುಕೊಳ್ಳಬೇಕೆಂದು. ಅದೇ ಸಮಯದಲ್ಲಿ ಸಂಯೋಗದಂತೆ ಅಜಿತನ ಕಂಪನಿಯು ಅವನಿಗೆ ವಿದೇಶದಲ್ಲಿ ನೌಕರಿಯ ಆಫರ್ ನೀಡಿತು. ಇಲ್ಲಿಗಿಂತ 2-3 ಪಟ್ಟು ಹೆಚ್ಚಿನ ಸಂಬಳದ ಆಸೆಗಾಗಿ ಅಜಿತ್ ಕೂಡ ಆ ಆಫರ್ ಅನ್ನು ಸ್ವೀಕಾರ ಮಾಡಿದ. ಅವನ ಪತ್ನಿ ನ್ಯಾನ್ಸಿ ಮತ್ತು 2 ಮಕ್ಕಳು ತುಂಬಾ ಸಂತೋಷಪಟ್ಟರು. ಅಜಿತ್ ತನ್ನ ತಾಯಿ ದೇವಮ್ಮಳನ್ನ ತನ್ನೊಂದಿಗೆ ಕರೆದುಕೊಂಡು ಹೋಗಲು ಬಯಸಿದ್ದನು. ಆದರೆ ಅವರ ವೀಸಾ ತಿರಸ್ಕರಿಸಲ್ಪಟ್ಟಿತು. ಅದಕ್ಕಾಗಿಯೇ ಈಗೇನು ಮಾಡುವುದು ಅಂತ ಅಜಿತ್ ಬೇಜಾರಿನಲ್ಲಿದ್ದ. ಅಲ್ಲಿ ಅವನ ಪತ್ನಿ ನ್ಯಾನ್ಸಿ ಅಮೆರಿಕಕ್ಕೆ ಹೋಗುವ ಹಠ ಹಿಡಿದು ಕುಳಿತಿದ್ದಳು. ಸದ್ಯಕ್ಕೆ ನಿಮ್ಮ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಇರಿಸಿ ಮತ್ತು 1 ವರ್ಷದ ನಂತರ ಮತ್ತೆ ವೀಸಾಕ್ಕೆ ಅರ್ಜಿ ಸಲ್ಲಿಸಿ ಅವರನ್ನು ನಮ್ಮೊಂದಿಗೆ ಅಮೆರಿಕಕ್ಕೆ ಕರೆದುಕೊಂಡು ಹೋಗೋಣ ಎಂದು ಅವಳು ತನ್ನ ಪತಿಗೆ ಸೂಚಿಸಿದಳು. ಆದರೆ ಮುಂದಿನ ವರ್ಷವೂ ವೀಸಾ ಸಿಗದಿದ್ದರೆ ಏನು ಗತಿ ಅಂತ ಅಜಿತ್ ಕೇಳಿದನು. ಆಗ ನ್ಯಾನ್ಸಿ ಅವನಿಗೆ, ಅರೆ ಹಾಗಾದರೆ ಏನು? ವಾಸ್ತವವಾಗಿ ಅವರಿಗೆ ವೃದ್ಧಾಶ್ರಮ ಉತ್ತಮವಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಅವರು ನಮ್ಮೊಂದಿಗೆ ವಿದೇಶಕ್ಕೆ ಬಂದು ಏನು ಮಾಡುತ್ತಾರೆ? ಮತ್ತು ನೀವು ನಿಮ್ಮ ತಾಯಿಯ ಬಗ್ಗೆ ಯೋಚಿಸಿ ಚಿಂತೆ ಮಾಡಿ ಕೊರಗುವ ಬದಲು ನಮ್ಮ ಮುಂದಿನ ಜೀವನದ ಬಗ್ಗೆ ಗಮನ ಕೊಡಿ. ಈ ಸಮಯವು ಪ್ರಾಕ್ಟಿಕಲ್ ಆಗಿ ಮಾಡುವುದಿದೆ. ಭಾವುಕತೆಯಲ್ಲಿ ಮುಳುಗಿ ಇಷ್ಟೊಂದು ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಅಂತ ಹೇಳಿದಳು. ಅಜಿತ್ಗೆ ಈ ಮಾತು ಸರಿ ಅಂತ ತೋರಿತು ಮತ್ತು ಅವನು ತನ್ನ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಬಿಡಲು ತಯಾರಾದನು. ದೇವಮ್ಮ ಕುರ್ಚಿಯ ಮೇಲೆ ಕುಳಿತಿದ್ದಳು. ಅವಳ ಕಣ್ಣುಗಳು ಇನ್ನು ಹಿಂದಿನ ಆ ಮಬ್ಬು ಓಣೆಗಳಲ್ಲಿ ಕಳೆದು ಹೋಗಿದ್ದವು. ಅಲ್ಲಿ ಅವಳು ತನ್ನ ಜೀವನದ ಪ್ರತಿಯೊಂದು ಸಂಘರ್ಷವನ್ನ ಮಾಡಿದ್ದಳು. ಆಗ ರಾಜುವಿನ ಧ್ವನಿ ಪ್ರತಿಧ್ವನಿಸಿತು. ಅಮ್ಮವರೇ, ನಾನು ಚಹಾ ಮತ್ತು ಬಿಸ್ಕೆಟ್ಗಳನ್ನು ತಂದಿದ್ದೇನೆ. ಅವನ ಧ್ವನಿಯು ಅವಳನ್ನ ನೆನಪುಗಳ ಸುಳಿಯಿಂದ ಹೊರತಂದಿತು. ಅವಳು ಒಮ್ಮೆಲೆ ವರ್ತಮಾನಕ್ಕೆ ಮರಳಿದಳು. ರಾಜು ಟೇಬಲ್ 2 ಕಪ್ ಚಹಾ ಮತ್ತು 1 ಪ್ಲೇಟ್ನಲ್ಲಿ ಬಿಸ್ಕೆಟ್ಗಳನ್ನು ಇಟ್ಟು ಅಡಿಗೆ ಕೋಣೆಯ ಕಡೆಗೆ ಹೊರಟು ಹೋದ. ದೇವಮ್ಮ 1 ಕಪ್ಪನ್ನು ಎತ್ತಿಕೊಂಡು 1 ಗುಡುಗು ಚಹಾ ಕುಡಿದ ನಂತರ ತನ್ನ ಮಗನ ಕಡೆಗೆ ನೋಡಿದಳು. ಅವನು ಇದುವರೆಗೂ ಲ್ಯಾಪ್ಟಾಪ್ನ ಸ್ಕ್ರೀನ್ನಲ್ಲಿ ಮಗ್ನನಾಗಿದ್ದ. ಮಗನೇ, ಸ್ವಲ್ಪ ಚಹಾ ಆದರೂ ಕುಡಿಯಪ್ಪ ಅಂತ ಹೇಳುವಾಗ ಅವಳ ಧ್ವನಿಯಲ್ಲಿ ಮಮತೆ ಮತ್ತು ಸ್ವಲ್ಪ ವಿನಯತೆ ತುಂಬಿತ್ತು. ಅಜಿತ್ ಕಿರಿಕಿರಿಯಿಂದ ತಲೆ ಎತ್ತಿದನು. ಅವನ ಹುಬ್ಬುಗಳು ಸುಕ್ಕುಗಟ್ಟಿದವು. ಏನಮ್ಮ? ಅವನು ಕಟುವಾಗಿ ಹೇಳಿದನು. ನಾನಿಲ್ಲಿ ತುಂಬಾ ತೊಂದರೆಯಲ್ಲಿದ್ದೇನೆ ಮತ್ತು ನೀನು ಊಟ ಚಹಾದ ಬಗ್ಗೆ ಚಿಂತೆ ಮಾಡುತ್ತಿದ್ದೀಯಾ? ಇವತ್ತು ಕೆಲಸ ಪೂರ್ಣಗೊಳ್ಳದಿದ್ದರೆ ಬಾಸ್ ನನಗೆ ಕೈ ತೆಗೆದುಕೊಳ್ಳುತ್ತಾರೆ. ಮೇಲಾಗಿ ಇಲ್ಲಿ ಇಂಟರ್ನೆಟ್ ಸಹ ಸರಿಯಾಗಿ ಸಿಗುತ್ತಿಲ್ಲ. ಈ ವೃದ್ಧಾಶ್ರಮದವರು ತಮ್ಮದೇ ಕಾಯ್ದೆ ಕಾನೂನು ನಡೆಸುತ್ತಿದ್ದಾರೆ. ಅದಕ್ಕೂ ಒಂದು ಮಿತಿ ಇದೆ. ಒಬ್ಬ ವೃದ್ಧ ಮಹಿಳೆ ಇದ್ದಾಳೆ, ಅಷ್ಟು ದೂರದಿಂದ ಬಂದಿದ್ದಾಳೆ ಅಂತ ಅಷ್ಟು ಕೂಡ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಇವರು ವೃದ್ಧರಿಗೆ ಆಶ್ರಯ ಆಗಬೇಕು. ಆದರೆ ಇಲ್ಲಿ ಒಂದು ಕಡೆ ಮ್ಯಾನೇಜರ್ ಆದವರು ಸುತ್ತಾಡಲಿಕ್ಕೆ ಹೋಗಿದ್ದರೆ ಇನ್ನೊಂದು ಕಡೆ ಇಲ್ಲಿ ಕುಳಿತ ಮೇಡಮ್ ನಮ್ಮ ಮಾತನ್ನು ಕೇಳಲಿಕ್ಕೆ ತಯಾರಿಲ್ಲ ಅಂತ ಸಿಟ್ಟಿನಲ್ಲಿ ಯಾವಾಗ ಅಜಿತನ್ನು ಒದರಾಡುತ್ತಿದ್ದನೋ ಅದೇ ಸಮಯದಲ್ಲಿ ಆ ಮೇಡಮ್ ಬಾಗಿಲ ಚೌಕಟ್ಟಿಗೆ ಆದು ಅವನ ಎಲ್ಲಾ ಮಾತುಗಳನ್ನು ಕೇಳುತ್ತಿದ್ದಳು. ಆಗ ಅಚಾನಕ್ಕಾಗಿ ಅವಳನ್ನ ನೋಡಿದ ಅಜಿತ್ ತನ್ನ ಮಾತನ್ನ ಮರೆಮಾಚುತ್ತಾ, ಅರೆ, ಅದು ಕೇವಲ ನಾನು ಅನ್ನುವಷ್ಟರಲ್ಲಿ, ಇರಲಿ ಬಿಡಿ ಮಿಸ್ಟರ್ ಅಜಿತ್, ಇಂತಹ ವಾತಾವರಣದಲ್ಲಿ ಯಾವುದೇ ವ್ಯಕ್ತಿ ಕಿರಿಕಿರಿ ಅನುಭವಿಸುತ್ತಾನೆ ಅಂತ ನನಗೆ ಗೊತ್ತಿದೆ. ನೀವು ನನ್ನೊಂದಿಗೆ ಬನ್ನಿ, ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡುವುದಿದೆ ಅಂತ ಹೇಳಿ ಮೇಡಮ್ ರೂಮಿನಿಂದ ಹೊರಗೆ ನಡೆದಳು. ಮೇಡಮ್ ಇನ್ನಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಬಹುದು ಎಂದು ಅಜಿತ್ ಭಾವಿಸಿದ್ದ. ಆದ್ದರಿಂದ ಹೊರಗೆ ಬಂದ ಕೂಡಲೇ ಅವನು, ನೋಡಿ ಮೇಡಮ್, ನೀವು ಹಾಗೆ ಹೇಳಿದರೆ ನಾನು 1 ಲಕ್ಷದ ಬದಲು 1.5 ಲಕ್ಷ ರೂಪಾಯಿ ಚೆಕ್ ನೀಡುತ್ತೇನೆ ಎಂದನು. ಆಗ ಆ ಮೇಡಮ್, ಹಾಗೇನು ಇಲ್ಲ ರೀ ಅಜಿತ್, ಹಣದ ವಿಷಯವಲ್ಲ. ನನಗೆ ಆಶ್ಚರ್ಯವಾಗುತ್ತಿರುವ ಸಂಗತಿ ಎಂದರೆ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಾಯಿ ನಿಮಗಾಗಿ ಹಲವು ಪ್ರಮುಖ ಕೆಲಸಗಳನ್ನು ಮುಂದೂಡಿರಬಹುದು. ಹಲವು ನಿದ್ದೆ ಇಲ್ಲದೆ ರಾತ್ರಿಗಳನ್ನು ಕಳೆದಿರಬಹುದು.
ಮತ್ತು ನೀವು ಅವಳಿಗಾಗಿ ಇಲ್ಲಿ ಒಂದು ರಾತ್ರಿಯನ್ನು ಸಹ ಕಳೆಯಲು ಸಾಧ್ಯವಿಲ್ಲವೇ ಅಂತ ಹೇಳಿದಳು. ಇದನ್ನು ಕೇಳಿದ ಅಜಿತ್ನ ಕಣ್ಣುಗಳು ನಾಚಿಕೆಯಿಂದ ಕೆಳಗೆ ನೋಡುತ್ತಿದ್ದವು. ಆಗ ಮೇಡಮ್ ಮತ್ತೆ ಮುಂದುವರೆದು, ನಡೀರಿ, ನಿಮ್ಮ ಆ ಸಮಸ್ಯೆಯನ್ನು ಪರಿಹರಿಸುತ್ತೇನೆ. ನಾನು ನಿಮ್ಮ ತಾಯಿಯ ಅಡ್ಮಿಷನ್ ಈಗಿಂದ ಈಗಲೇ ಮಾಡಿಸಬಲ್ಲೆ. ಆದರೆ ಅಂತ ಅನ್ನುವಷ್ಟರಲ್ಲಿ ಅಜಿತ್, ಆದರೆ ಏನು ಮೇಡಮ್ ಅಂತ ಅವಸರದಲ್ಲಿ ಕೇಳಿದ. ಆದರೆ ಮಿಸ್ಟರ್ ಅಜಿತ್, ನೀವು ನನ್ನದೊಂದು ಸಣ್ಣ ಕೆಲಸ ಮಾಡಬೇಕು ಅಂತ ಮೇಡಮ್ ಅಂದಳು. ಮೇಡಮ್ನಿಂದ ಇದನ್ನ ಕೇಳಿದ ಅಜಿತ್ ಪ್ರಶ್ನಾರ್ಥಕ ಕಣ್ಣುಗಳಿಂದ ಅವರನ್ನ ನೋಡಲು ಪ್ರಾರಂಭಿಸಿದನು. ನಂತರ ಆ ಮೇಡಮ್, ರಾಮ್ಲಾಲ್ ಎಂಬ ವೃದ್ಧರು ಇಲ್ಲಿ ನಮ್ಮ ವೃದ್ಧಾಶ್ರಮದಲ್ಲಿ ವಾಸಿಸುತ್ತಿದ್ದಾರೆ. ನೀವು ಅವರ ಮೊಮ್ಮಗನಂತೆ ನಟಿಸಬೇಕು ಅಂದಳು. ಇದನ್ನು ಕೇಳಿ ಅಜಿತ್ ಆಘಾತಕ್ಕೊಳಗಾದನು. ಆಗ ಆ ಮೇಡಮ್, ಸುಮಾರು 10 ವರ್ಷಗಳ ಹಿಂದೆ ಅವರ ಮಗ ಅವರನ್ನ ಇಲ್ಲಿ ಬಿಟ್ಟು ಆಸ್ಟ್ರೇಲಿಯಾಕ್ಕೆ ಪತ್ನಿ ಮತ್ತು ಮಗನೊಂದಿಗೆ ಹೋಗಿದ್ದರು. ಅಂದಿನಿಂದ ಇಂದಿನವರೆಗೂ ಅವರು ತಮ್ಮ ಮೊಮ್ಮಗನನ್ನ ಭೇಟಿಯಾಗಲು ಚಡಪಡಿಸುತ್ತಿದ್ದಾರೆ. ಅವನು ಒಂದಿಲ್ಲ ಒಂದು ದಿನ ಅವರನ್ನ ಕಾಣಲು ಅವರ ಮೊಮ್ಮಗ ಬಂದೇ ಬರುತ್ತಾನೆ ಅಂತ ಭರವಸೆ ಇಟ್ಟುಕೊಂಡಿದ್ದಾರೆ. ಆದರೆ ಮಿಸ್ಟರ್ ಅಜಿತ್, ಇಂದು ಅವರ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಅವರ ಹತ್ತಿರ ಹೆಚ್ಚು ಸಮಯವಿಲ್ಲ ಅಂತ ನನ್ನ ಅನಿಸಿಕೆಯಾಗಿದೆ. ಒಂದು ವೇಳೆ ನಿಮ್ಮಿಂದ ಆಗಬಹುದಾದರೆ ನನ್ನದೊಂದು ಈ ಸಣ್ಣ ಕೆಲಸವನ್ನ ಮಾಡಿಕೊಡಿ. ಕೇವಲ ಒಂದು ನಾಟಕವನ್ನ ಮಾಡುವುದಿದೆ. ತಮ್ಮ ಮೊಮ್ಮಗನನ್ನ ಕಾಣಲು ಕ್ಷಣ ಕ್ಷಣವೂ ಕಾತರಿಸುತ್ತಿರುವ ಅವರ ಕಣ್ಣುಗಳಿಗೆ ಎಷ್ಟು ನೆಮ್ಮದಿ ಸಿಗುತ್ತದೆ ಅಂತ ಸ್ವಲ್ಪ ಯೋಚಿಸಿ. ನೀವು ನನ್ನದೊಂದು ಈ ಕೆಲಸವನ್ನ ಮಾಡಿಕೊಡಿ. ನಾನು ಈಗಲೇ ನಿಮ್ಮ ತಾಯಿಯ ಅಡ್ಮಿಷನ್ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದಳು. ಅವಳ ಮಾತನ್ನ ಕೇಳಿದ ಅಜಿತ್, ಆದರೆ ಮೇಡಮ್, ನನಗೆ ಅವರ ಮೊಮ್ಮಗನ ಹೆಸರು ಸಹ ಗೊತ್ತಿಲ್ಲ. ಅವರ ಹೆಸರೇನು? ಇವರು ಅವನನ್ನ ಏನೆಂದು ಕರೆಯುತ್ತಿದ್ದರು ಅಂತ ಕೇಳಿದ. ಆಗ ಆ ಮೇಡಮ್, ಅರೆ ಅಜಿತ್ ಅವರೇ, ನೀವು ಅವರಿಗೆ ಏನು ಹೇಳುವ ಅಗತ್ಯವಿಲ್ಲ. ಅವರ ಮೊಮ್ಮಗನ ಹೆಸರು ಪವನ್ ಅಂತ ಅಷ್ಟೇ ನೆನಪಿಟ್ಟುಕೊಳ್ಳಿ ಸಾಕು. ಈಗ ನೀವು ನನ್ನೊಂದಿಗೆ ಬನ್ನಿ ಅಂತ ಹೇಳುತ್ತಾ ಅಜಿತ್ನನ್ನ ರಾಮ್ಲಾಲರ ರೂಮಿಗೆ ಕರೆದುಕೊಂಡು ಹೋದಳು. ರಾಮ್ಲಾಲರ ಹಾಸಿಗೆಯ ಪಕ್ಕದಲ್ಲಿ ಇಡಲಾಗಿದ್ದ ಕುರ್ಚಿಯ ಮೇಲೆ ಅವರ ಸ್ನೇಹಿತ, ಅದೇ ಆಶ್ರಮದ ಮತ್ತೊಬ್ಬ ವೃದ್ಧ ಕುಳಿತಿದ್ದರು. ರಾಮ್ಲಾಲ್, ಸರಿಯಾಗಿ ಔಷಧಿ ತೆಗೆದುಕೊಂಡರೆ ನಿನ್ನ ಆರೋಗ್ಯ ಸುಧಾರಿಸುತ್ತದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಸ್ನೇಹಿತ ಹೇಳಿದಾಗ ರಾಮ್ಲಾಲರು ಕಂಪಿಸುವ ಧ್ವನಿಯಲ್ಲಿ, ನನ್ನನ್ನು ಕರೆದುಕೋ ಅಂತ ಆ ದೇವರಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳುತ್ತೇನೆ. ಆದರೆ ಆ ಸಾವು ಅನ್ನುವುದು ಕರೆದರೂ ಕೂಡ ಹತ್ತಿರ ಬರುತ್ತಿಲ್ಲ. ಆ ದೇವರ ಕಿವಿಗೆ ನನ್ನ ಮಾತುಗಳು ಎಳ್ಳಷ್ಟು ಕೇಳಿಸುತ್ತಿಲ್ಲ ಅಂತ ಹೇಳುವಾಗ ರಾಮ್ಲಾಲ್ ಅವರ ಹೃದಯದಲ್ಲಿ ಅಡಗಿದ್ದ ನೋವು ಅವರ ಮಾತುಗಳ ಮೂಲಕ ಹೊರಬರಲು ಪ್ರಾರಂಭಿಸಿತ್ತು. ಸರಿ ರಾಮ್ಲಾಲ್, ನಾನು ಸ್ವಲ್ಪ ಹೊತ್ತಿನಲ್ಲಿಯೇ ಬರುತ್ತೇನೆ ಅಂತ ಹೇಳಿ ಅವರ ಸ್ನೇಹಿತ ಅಲ್ಲಿಂದ ಎದ್ದು ಹೊರಗೆ ಹೋದ. ಬಾಗಿಲ ಬಳಿ ನಿಂತಿದ್ದ ಅಜಿತ್ ರಾಮ್ಲಾಲ್ ಅವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ. ಆಗ ಆ ಮೇಡಮ್ ಅಜಿತ್ನನ್ನ ಕರೆದುಕೊಂಡು ಒಳಗೆ ಬಂದಳು. ಅಜಿತ್ ನೋಡಿದಾಗ ಹಾಸಿಗೆಯ ಮೇಲೆ ಅಸ್ಥಿ ಪಂಜರದ ರೂಪದಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಮಲಗಿದ್ದರು. ಅವರ ಕೆನ್ನೆಗಳು ಸೊರಗಿ ಒಳಗೆ ಹೋಗಿದ್ದವು. ಅವರ ನಿರ್ಜೀವ ಕಣ್ಣುಗಳು ಕಿರುಚುತ್ತಾ ತಮ್ಮ ದುಃಖ ಮತ್ತು ನೋವಿನ ಕಥೆಯನ್ನ ಹೇಳುತ್ತಿದ್ದವು. ಆದರೆ ಅವರ ಉಸಿರಾಟವು ಅವರಿಗೆ ಇನ್ನೂ ಜೀವವಿದೆ ಅನ್ನುವುದು ಖಾತರಿಪಡಿಸುತ್ತಿತ್ತು. ಅವರ ಹತ್ತಿರ ಹೋಗಿ ಮೇಡಮ್ ಅವರು, ತಾತ ನೋಡಿ, ನಿಮ್ಮನ್ನ ಭೇಟಿಯಾಗಲು ಯಾರು ಬಂದಿದ್ದಾರೆ ಅಂತ ಅಂದಳು. ಆಗ ರಾಮ್ಲಾಲ್ ಅವರು ತಮ್ಮ ಕಣ್ಣುಗಳನ್ನು ನಿಧಾನಕ್ಕೆ ತೆರೆದು, ಯಾರು ಯಾರು ಮಗಳೇ ಅಂದರು. ಆಗ ಆ ಮೇಡಮ್, ನೋಡಿ ತಾತ, ನಿಮ್ಮ ಮೊಮ್ಮಗ ಪವನ್ ಬಂದಿದ್ದಾರೆ ಅಂದಳು. ಏನು, ನನ್ನ ಪವನ್ ಬಂದು ಬಿಟ್ಟನೆ ಅಂತ ಕೇಳುವಾಗ ಅವರ ಕಣ್ಣುಗಳಲ್ಲಿ ಒಂದು ಸಣ್ಣ ಹೊಳಪು ಕಾಣಿಸಿತು. ಹೌದು ತಾತ, ನಿಮ್ಮ ಮೊಮ್ಮಗ ನಿಮ್ಮನ್ನ ಭೇಟಿಯಾಗಬೇಕು ಅಂತಲೇ ಖುದ್ದಾಗಿ ತಾವೇ ಬಂದಿದ್ದಾರೆ ಅಂತ ಹೇಳಿದಳು. ನನ್ನ ಮೊಮ್ಮಗ ನನ್ನನ್ನು ಭೇಟಿಯಾಗಲು ಬಂದು ಬಿಟ್ಟನೆ? ಇಷ್ಟು ದಿನ ನಿನಗೆ ನನ್ನ ನೆನಪು ಬರಲಿಲ್ಲವೇ? ನೀನು ತುಂಬಾ ಬೆಳೆದಿದ್ದೀಯಪ್ಪ. ರಾಮ್ಲಾಲ್ ಅವನನ್ನ ನೋಡಿದ ತಕ್ಷಣ ಅವರ ಹಳೆಯ ದೇಹಕ್ಕೆ ಹೊಸ ಜೀವ ಮರಳಿದಂತೆ ಅನಿಸಿತು. ಮೇಡಮ್ ಅವರಿಗೆ ಆಸರೆ ನೀಡುತ್ತಾ ಹಾಸಿಗೆಯ ಮೇಲೆ ಎಬ್ಬಿಸಿ ಕೂರಿಸಿ, ತಾತ, ನಾಳೆ ನಿಮ್ಮ ಮೊಮ್ಮಗ ಮರಳಿ ಹೋಗುವ ಫ್ಲೈಟ್ ಇದೆ. ಅದಕ್ಕಾಗಿ ನೀವು ಇಂದೇ ಅವರೊಂದಿಗೆ ಮನಸ್ಸು ತುಂಬಿ ಬರುವವರೆಗೂ ಮಾತನಾಡಿ ಅಂತ ಹೇಳಿ ಅವಳು ಕೋಣೆಯಿಂದ ಹೊರಗೆ ಹೋದಳು. ಅಜಿತ್ ಹತ್ತಿರದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ನೋಡಿದಾಗ ರಾಮ್ಲಾಲರು, ಅಲ್ಲಿ ಬೇಡ ಪವನ್, ಇಲ್ಲಿ ನನ್ನ ಹತ್ತಿರ ಕುಳಿತುಕೋ ಅಂತ ತಮ್ಮ ಬೆಡ್ ಮೇಲೆ ಕೈ ಇಟ್ಟು ಹೇಳಿದರು. ಅಜಿತ್ಗೆ ಸ್ವಲ್ಪ ಅನಾನುಕೂಲ ಅನಿಸುತ್ತಿತ್ತು. ಆದರೆ ನಂತರ ಅವನಿಗೆ ಮೇಡಮ್ ಹೇಳಿದ ಮಾತು ನೆನಪಿಗೆ ಬಂದಿತು. ಅವನು ಸದ್ದಿಲ್ಲದೆ ಅವರ ಹಾಸಿಗೆಯ ಮೇಲೆ ಕುಳಿತನು. ಪವನ್, ನೀನು ಒಂದು ದಿನ ಖಂಡಿತವಾಗಿ ಬರುತ್ತೀಯಾ ಅಂತ ನನಗೆ ಖಚಿತವಿತ್ತು. ಅದಕ್ಕಾಗಿಯೇ ಆ ದೇವರು ನನ್ನ ದೇಹದಿಂದ ಪ್ರಾಣವನ್ನ ತೆಗೆದುಕೊಂಡು ಹೋಗುತ್ತಿರಲಿಲ್ಲ.
ಆದರೆ ಪವನ್, ನೀನು ನಾಳೆಯೇ ಹೊರಟಿದ್ದೀಯಾ? ನಾನು ಎಷ್ಟು ವರ್ಷಗಳಿಂದ ನಿನ್ನ ದಾರಿ ಕಾಯುತ್ತಿದ್ದೆ, ಆದರೆ ಭೇಟಿಯಾಗಲು ಸ್ವಲ್ಪವೇ ಕ್ಷಣಗಳು ಮಾತ್ರನಾ ಅಂತ ಹೇಳುತ್ತಾ ಹೇಳುತ್ತಾ ರಾಮ್ಲಾಲ್ ಅವರ ಉಸಿರುಗಟ್ಟಲು ಆರಂಭಿಸಿತು. ಆದರೆ ಅವರಿಗೆ ತಮ್ಮ ಮೊಮ್ಮಗನನ್ನ ಭೇಟಿಯಾದ ಉತ್ಸಾಹ ಎಷ್ಟಿತ್ತೆಂದರೆ ಅವರು ತಮ್ಮ ಎಲ್ಲ ದೌರ್ಬಲ್ಯಗಳನ್ನು ಮರೆತು ಮತ್ತೆ ಮಾತನಾಡಲು ಪ್ರಾರಂಭಿಸಿದರು. ಸರಿ, ಒಂದು ವಿಷಯ ಹೇಳು ಪವನ್, ನಿನ್ನ ಅಪ್ಪ ಹೇಗಿದ್ದಾನೆ? ಅವನಿಗೆ ಯಾವತ್ತಿಗೂ ನನ್ನ ನೆನಪೇ ಬರುವುದಿಲ್ಲವೇ? ಅವನನ್ನ ನೋಡಿ ಎಷ್ಟೋ ವರ್ಷಗಳು ಕಳೆದಿವೆ ಅಂದರು. ಈ ಮಾತನ್ನ ಕೇಳಿ ಅಜಿತ್ಗೆ ಏನನ್ನು ಹೇಳಲು ಆಗಲಿಲ್ಲ. ನಂತರ ರಾಮ್ಲಾಲ್ ಅವರೇ ಮುಂದುವರೆದು, ನಿನ್ನ ತಾಯಿ ಚೆನ್ನಾಗಿದ್ದಾಳಾ ಅಂದರು. ಆಗ ಅಜಿತ್, ಹಾ ತಾತ, ಎಲ್ಲರೂ ಚೆನ್ನಾಗಿದ್ದಾರೆ ಅಂದನು. ನಿನಗೆ ಗೊತ್ತಾ ಪವನ್, ಇಲ್ಲಿ ವೃದ್ಧಾಶ್ರಮದಲ್ಲಿ ಬಹಳಷ್ಟು ಜನ ಸಿಹಿ ಹಂಚಲು ಬರುತ್ತಿರುತ್ತಾರೆ. ನಿನ್ನೆಯೂ ಯಾರದೋ ಮೊಮ್ಮಗನ ಬರ್ತಡೇ ಇತ್ತು. ಅದಕ್ಕಾಗಿ ಅವರು ವೃದ್ಧಾಶ್ರಮದ ಎಲ್ಲ ಜನರಿಗೂ ಜಿಲೇಬಿಯನ್ನ ಹಂಚಿದರು. ಅದೇ ಸಮಯದಲ್ಲಿ ನಿನ್ನ ಬಾಲ್ಯದ ಚಿತ್ರಗಳು ನನ್ನ ಕಣ್ಣುಗಳ ಮುಂದೆ ನಾಟ್ಯ ಮಾಡತೊಡಗಿದವು. ಹೀಗೆ ಹೇಳುತ್ತಾ ರಾಮ್ಲಾಲ್ ಅವರು ಹತ್ತಿರದಲ್ಲಿಯೇ ಬಿದ್ದಿದ್ದ ಒಂದು ಸಣ್ಣ ಪಾತ್ರೆಯನ್ನ ಎತ್ತಿಕೊಂಡರು. ಅದರಲ್ಲಿ ಒಂದು ಪೀಸ್ ಜಿಲೇಬಿ ಇದ್ದಿತು. ಅದನ್ನು ಅಜಿತ್ಗೆ ಕೊಡುತ್ತಾ, ಪವನ್, ನಾನು ನಿನಗಾಗಿ ಈ ಜಿಲೇಬಿಯನ್ನ ತೆಗೆದು ಇಟ್ಟಿದ್ದೆ ಅಂದರು. ಅಜಿತನು ಅನುಮಾನಿಸುತ್ತಾ ಆ ಜಿಲೇಬಿಯನ್ನ ತೆಗೆದುಕೊಂಡ. ಆಗ ರಾಮ್ಲಾಲ್ ಅವರು ಸುಕ್ಕುಗಟ್ಟಿದ ಮುಖದಲ್ಲಿ ಸ್ವಲ್ಪ ನಗು ಬಂತು ಮತ್ತು ಅವರು, ಪವನ್, ನಿನಗೆ ನೆನಪಿದೆಯೇ, ನೀನು ಚಿಕ್ಕವನಿದ್ದಾಗ ಆಗ ನೀನು ನನ್ನ ಸುತ್ತಲೇ ಸುಳಿದಾಡುತ್ತಿದ್ದೆ. ನಿನಗೆ ಜಿಲೇಬಿ ತಿನ್ನುವುದು ಅಂದರೆ ತುಂಬಾ ಇಷ್ಟ. ಆದರೆ ನಿನ್ನ ತಾಯಿ ಹೆಚ್ಚು ಜಿಲೇಬಿ ತಿನ್ನಬೇಡ ಅಂತ ನಿನಗೆ ಹೇಳುತ್ತಿದ್ದಳು. ಆಗ ಸಂಜೆಯ ಸಮಯದಲ್ಲಿ ನೀನು ನನ್ನೊಂದಿಗೆ ಪಾರ್ಕಿನಲ್ಲಿ ಸುತ್ತಾಡುವ ನೆಪದಲ್ಲಿ ನನ್ನ ಕೈ ಹಿಡಿದುಕೊಂಡು ಬಂದು ಮಾರ್ಕೆಟ್ಗೆ ಕರೆದುಕೊಂಡು ಹೋಗುತ್ತಿದ್ದೆ ಮತ್ತು ಮಿಠಾಯಿ ಅಂಗಡಿಯಲ್ಲಿ ಜಿಲೇಬಿ ಕೊಡಿಸಿಕೊಂಡು ತಿನ್ನುತ್ತಿದ್ದೆ. ಆ ಸಮಯದಲ್ಲಿ ನೀನು ನನ್ನ ಕೈಯನ್ನ ಒಂದು ಕ್ಷಣವೂ ಬಿಡುತ್ತಿರಲಿಲ್ಲ ಮತ್ತು ಅದಾದ ನಂತರ ನೀನು ನನ್ನ ಕೈಯನ್ನ ಮತ್ತೆಂದು ಹಿಡಿಯದ ರೀತಿಯಲ್ಲಿ ಬಿಟ್ಟಿದ್ದೀಯಾ ಅಂತ ರಾಮ್ಲಾಲ್ ತಮ್ಮ ಹಳೆಯ ನಡುಗುವ ಕೈಗಳನ್ನ ನೋಡುತ್ತಾ ಹೇಳಿದರು. ನಂತರ ಅಜಿತನು, ಇಲ್ಲ ತಾತ, ಅಷ್ಟಕ್ಕೂ ಜೀವನದಲ್ಲಿ ತೊಂದರೆಗಳೇ ಬಹಳ ಇದ್ದಾವೆ. ಅಷ್ಟಾದರೂ ಕೂಡ ಈಗ ನೋಡಿ, ಬಿಡುವು ಮಾಡಿಕೊಂಡು ನಿಮ್ಮನ್ನ ನೋಡಲು ಬಂದಿಲ್ಲವೇ? ಆದರೆ ಕೆಲಸಕ್ಕೂ ಕೂಡ ಸಮಯ ಕೊಡಬೇಕಲ್ಲವೇ ತಾತ? ಈಗ ನಾವು ನಮ್ಮ ಕೆಲಸಕ್ಕೆ ಸಮಯ ನೀಡಲು ಪ್ರಯತ್ನಿಸಿದರೆ ಸಂಬಂಧಗಳಿಗೆ ಸಮಯ ನೀಡಲು ಸಾಧ್ಯವಾಗುವುದಿಲ್ಲ ಮತ್ತು ನಾವು ಸಂಬಂಧಗಳ ಮೇಲೆ ಕೇಂದ್ರೀಕರಿಸಿದರೆ ನಂತರ ಕೆಲಸವು ಕೈ ಬಿಡಲು ಪ್ರಾರಂಭವಾಗುತ್ತದೆ ಅಂತ ಹೇಳಿದ. ಹೌದು ಪವನ್, ಇದು ನಮ್ಮದೇ ತಪ್ಪು. ನಾವು ಕೆಲಸದ ಹೊರೆಯನ್ನ ಸಂಬಂಧವೆಂದು ಪರಿಗಣಿಸುತ್ತೇವೆ ಮತ್ತು ಸಂಬಂಧವನ್ನ ಹೊರೆಯೆಂದು ಅಂತ ಹೇಳಿದರು. ಇದನ್ನು ಕೇಳಿದ ಅಜಿತ್ ತನ್ನ ದೃಷ್ಟಿ ಕೆಳಗೆ ಮಾಡಿ ಸುಮ್ಮನೆ ಕುಳಿತ. ನಂತರ ರಾಮ್ಲಾಲ್ ಅವರು, ಆದರೆ ಪವನ್, ನೀನಾದರೂ ನನ್ನನ್ನು ಭೇಟಿಯಾಗಲು ಬಂದಿದ್ದಕ್ಕೆ ನನಗೆ ಖುಷಿ ಇದೆ. ಅದಿರ್ಲಿ, ಒಂದು ಮಾತು ಹೇಳು, ನಿನ್ನ ಮದುವೆ ಆಗಿದೆಯಾ ಅಂತ ಕೇಳಿದಾಗ ಅವರ ಪ್ರಶ್ನೆಗೆ ಅಜಿತ್ ಯೋಚನೆಯಲ್ಲಿ ಮುಳುಗಿದ. ನಾನು ಹೌದು ಎಂದು ಹೇಳಿದರೆ ಅಜ್ಜ ತನ್ನ ಮೊಮ್ಮಕ್ಕಳ ಬಗ್ಗೆ ಕೇಳಲು ಪ್ರಾರಂಭಿಸುತ್ತಾರೆ ಎಂಬ ಆಲೋಚನೆ ಅವನ ಮನಸ್ಸಿಗೆ ಬಂದಿತು. ಏನಾಯ್ತು ಪವನ್, ಏನು ಯೋಚಿಸುತ್ತಿದ್ದೀಯಾ? ನಿನಗೆ ಮದುವೆ ಆಗಿದೆಯೋ ಇಲ್ಲವೋ ಅಂತ ರಾಮ್ಲಾಲ್ ಅವರು ಕೇಳಿದಾಗ ಅಜಿತ್, ಅರೇ ಇಲ್ಲ ತಾತ, ನನಗೆ ಮದುವೆ ಆಗಿಲ್ಲ ಅಂದನು. ಹೌದಾ? ಹಾಗಾದರೆ ನೀನು ಯಾರನ್ನಾದರೂ ಇಷ್ಟಪಡುತ್ತಿದ್ದೀಯಾ? ಅರೇ ಇಲ್ಲ ತಾತ, ನೀವು ಏನು ಅಂತ ಕೇಳುತ್ತಿದ್ದೀರಿ ಅಂದನು. ಅರೇ ಪವನ್, ಈಗ ನೀನು ನನ್ನಿಂದಲೂ ಮುಚ್ಚಿಡುತ್ತೀಯಾ? ನಿನ್ನ ತಂದೆಯ ತಂದೆ ಇದ್ದೇನೆ ನಾನು. ಹೀಗೆ ಹೇಳುತ್ತಾ ಅವರ ಧ್ವನಿ ಇದ್ದಕ್ಕಿದ್ದಂತೆ ಮತ್ತೆ ನಡುಗಲು ಪ್ರಾರಂಭಿಸಿತು ಮತ್ತು ಅವರ ಕಣ್ಣುಗಳಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು. ಸ್ವಲ್ಪ ಸಮಯದ ನಂತರ ಅವರು, ಇಲ್ಲಿಯವರೆಗೆ ನಿನ್ನ ತಂದೆಯ ಪರಿಮಳ ಕೂಡ ನನ್ನ ಮನಸ್ಸಿನಿಂದ ಹೋಗಿಲ್ಲ. ಆದರೆ ಅವನು ನನ್ನನ್ನು ಬಿಟ್ಟು ಹೊರಟು ಹೋದ. ಆದರೆ ಪವನ್, ನೀನು ನನ್ನ ಒಂದು ಮಾತು ನಡೆಸಿಕೊಡುತ್ತೀಯಾ ಅಂದರು. ಹೌದು ತಾತ, ಹೇಳು ಅಜಿತ್ ಹೇಳಿದ. ಪವನ್, ನಿನ್ನ ತಂದೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದ. ಆದರೆ ನೀನು ಎಂದಿಗೂ ನಿನ್ನ ತಂದೆ ತಾಯಿಯನ್ನ ವಯಸ್ಸಾದ ಮೇಲೆ ಹಾಗೆ ಒಂಟಿಯಾಗಿ ಬಿಡಬೇಡ. ವೃದ್ಧಾವಸ್ಥೆಯಲ್ಲಿ ಯಾವೊಬ್ಬ ಮನುಷ್ಯನು ಒಂಟಿಯಾಗಿ ಇರುತ್ತಾನೋ ಆಗ ಅವನ ಜೀವನ ಒಂದು ಶಿಕ್ಷೆಯ ಹೊರತಾಗಿ ಮತ್ತೇನೂ ಇರುವುದಿಲ್ಲ. ಇದು ಕೇವಲ ನನ್ನೊಬ್ಬನ ಕಥೆಯಾಗಿಲ್ಲ. ಇಲ್ಲಿ ವೃದ್ಧಾಶ್ರಮದಲ್ಲಿ ಎಷ್ಟು ಜನ ವೃದ್ಧರು ಇದ್ದಾರೋ ಅವರಿಗೆ ಮಗ, ಸೊಸೆ, ಮಗಳು, ಅಳಿಯ, ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಆದರೂ ಕೂಡ ಅವರಿಗೆ ತಮ್ಮವರು ಅಂತ ಯಾರೂ ಇಲ್ಲ.
ಜೀವನದ ಈ ಹಂತದಲ್ಲಿ ಇದ್ದಾಗ ಎಲ್ಲ ಸಂಬಂಧಗಳು ಮಿಥ್ಯೆ ಅನಿಸತೊಡಗುತ್ತವೆ. ಇಲ್ಲಿ ವಾಸಿಸುವ ಪ್ರತಿಯೊಬ್ಬ ವೃದ್ಧರಿಗೆ ತಮ್ಮ ತಮ್ಮ ಕುಟುಂಬದ ನೆನಪುಗಳು ಅವರ ಹೃದಯಗಳನ್ನು ಹಗಲಿರುಳು ಮುಳ್ಳುಗಳಂತೆ ಚುಚ್ಚುತ್ತಲೇ ಇರುತ್ತವೆ. ಹೀಗೆ ಅಜಿತ್ ಮತ್ತು ರಾಮ್ಲಾಲರು ಮಾತನಾಡುತ್ತಿರುವಾಗ ಅಜಿತ್ ಮೊಬೈಲ್ ರಿಂಗ್ ಆಯಿತು. ಅವನು ಫೋನ್ ತೆಗೆದು ನೋಡಿದಾಗ ಅದು ಅವನ ಹೆಂಡತಿ ನ್ಯಾನ್ಸಿಯ ಕಾಲ್ ಆಗಿತ್ತು. ಆಗ ಅಜಿತ್, ಆಯ್ತು ತಾತ, ನೀವೀಗ ಮಲಗಿಕೊಳ್ಳಿ, ಬೆಳಿಗ್ಗೆ ಏರ್ಪೋರ್ಟಿಗೆ ಹೋಗುವ ಮೊದಲು ಇನ್ನೊಮ್ಮೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಅಂತ ಹೇಳಿದ. ಆಯ್ತಪ್ಪ, ನಿನಗೂ ಸುಸ್ತಾಗಿರಬಹುದು, ಹೋಗಿ ಮಲಗಿಕೋ. ಆ ದೇವರು ಇಚ್ಛಿಸಿದರೆ ಜಗತ್ತಿನ ಎಲ್ಲಾ ಖುಷಿಗಳು ನಿನಗೆ ಸಿಗಲಿ ಅಂದರು. ಅಜಿತ್ ರಾಮ್ಲಾಲರ ಪಾದಗಳನ್ನ ಮುಟ್ಟಿ ಆಶೀರ್ವಾದ ಪಡೆದು ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ಬಾಗಿಲಿನ ಕಡೆಗೆ ನಡೆದ. ಆದರೆ ಯಾವಾಗ ಅವನು ಬಾಗಿಲಿನ ಚೌಕಟ್ಟನ್ನು ದಾಟುತ್ತಿದ್ದನೋ ಆಗ ಉಸಿರುಗಟ್ಟಿದ ಹೃದಯ ವಿದ್ರಾವಕ ಕಿರುಚಾಟ ಕೇಳಿಸಿತು. ಆ ಧ್ವನಿಯು ಅವನ ಹೃದಯವನ್ನ ಭಯಭೀತಗೊಳಿಸಿತು. ಏನೋ ಅಹಿತಕರ ಘಟನೆ ನಡೆಯಬಹುದೆಂದು ಹೆದರಿ ಅವನು ಹಿಂತಿರುಗಿ ನೋಡಿದಾಗ ರಾಮ್ಲಾಲ್ ಅವರು ತಮ್ಮ ಹಾಸಿಗೆಯ ಮೇಲೆ ನಿಶ್ಚಲರಾಗಿ ಬಿದ್ದುಕೊಂಡಿದ್ದರು. ಅಜಿತ್ ಬೇಗನೆ ಅವರ ಬಳಿಗೆ ಹೋಗಿ ಅವರನ್ನು ಅಲ್ಲಾಡಿಸಿದನು. ಆದರೆ ಅವರ ಪ್ರಾಣ ಪಕ್ಷಿ ಆಗಲೇ ಹಾರಿ ಹೋಗಿತ್ತು. ಆ ವೃದ್ಧನೊಂದಿಗೆ ಯಾವುದೇ ಸಂಬಂಧವಿಲ್ಲದಿದ್ದರೂ ಅವನ ಸ್ಥಿತಿಯನ್ನು ನೋಡಿ ಅಜಿತನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಅವನು ತಕ್ಷಣ ಮೇಡಮ್ನನ್ನ ಕೂಗಿ ರಾಮ್ಲಾಲ್ ಅವರ ಬಗ್ಗೆ ಹೇಳಿದನು. ಅಜಿತ್ ತುಂಬಾ ಹೊತ್ತು ದುಃಖದಿಂದ ಆ ರೂಮಿನ ಹೊರಗೆ ಕುಳಿತಿದ್ದ. ನಂತರ ಅವನ ಫೋನ್ ಮತ್ತೆ ರಿಂಗ್ ಆಯಿತು. ಅಜಿತ್ ಫೋನ್ ಎತ್ತಿದನು. ನಂತರ ಆ ಕಡೆಯಿಂದ ಅವನ ಹೆಂಡತಿ, ಅರೆ, ನೀವು ಇಷ್ಟು ಹೊತ್ತು ಎಲ್ಲಿದ್ದೀರಿ? ನೀವು ನಿಮ್ಮ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಬಿಡಲು ಹೋಗಿದ್ದೀರಲ್ಲ, ಆದರೆ ಇದುವರೆಗೂ ಮರಳಿ ಏಕೆ ಬಂದಿಲ್ಲ ಅಂದಳು. ಅದೇನಿದೆ ಅಂದರೆ ನ್ಯಾನ್ಸಿ, ಇಲ್ಲಿ ವೃದ್ಧಾಶ್ರಮದ ಸಂಚಾಲಕರ ಉಪಸ್ಥಿತಿ ಇಲ್ಲ, ಅದಕ್ಕಾಗಿ ಅಮ್ಮನ ಅಡ್ಮಿಷನ್ ಆಗುತ್ತಿಲ್ಲ, ಅದಕ್ಕಾಗಿ ನಾನು ಅನ್ನುವಷ್ಟರಲ್ಲಿ ನ್ಯಾನ್ಸಿಯು ಅವನ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ, ಅರೆ, ಅದ್ಭುತವಾಗಿದೆ ಇದು, ಇಂದು ಅಡ್ಮಿಷನ್ ಆಗದಿದ್ದರೆ ನಾಳೆ ಆಗುತ್ತದೆ, ಅದಕ್ಕಾಗಿ ನೀವು ಅಲ್ಲಿ ಉಳಿಯುವ ಅವಶ್ಯಕತೆ ಏನಿತ್ತು? ನೀವು ಅತ್ತೆಯನ್ನು ಅಲ್ಲಿ ಬಿಟ್ಟು ಬಂದಿದ್ದರೆ ಆಗುತ್ತಿತ್ತು. 3 ದಿನದ ನಂತರ ನಮ್ಮ ಫ್ಲೈಟ್ ಇದೆ, ಆದರೆ ನೀವು ಅಲ್ಲಿ ನಿಮ್ಮ ತಾಯಿಯ ಹತ್ತಿರ ಕುಳಿತಿದ್ದೀರಿ ಅಂತ ಹೇಳಿದಾಗ ಅಜಿತನು, ಇದು ನೀನು ಹೇಗೆ ಮಾತನಾಡುತ್ತಿದ್ದೀಯಾ ನ್ಯಾನ್ಸಿ? ಅವಳು ನನ್ನ ತಾಯಿ ಇದ್ದಾಳೆ, ಅದು ಹಾಗೆ ಹೇಗೆ ಬಿಟ್ಟು ಬರಲು ಆಗುತ್ತದೆ? ನಾನು ನಾಳೆ ಬೆಳಗ್ಗೆ ಬೇಗನೆ ಇಲ್ಲಿಂದ ಬಿಡುತ್ತೇನೆ ಅಂತ ಹೇಳಿ ಅಜಿತ್ ಫೋನ್ ಕಟ್ ಮಾಡಿದ. ನಂತರ ಯಾವಾಗ ಅವನು ತಾಯಿ ಇದ್ದ ಕೋಣೆಗೆ ಹೋದನೋ ಆಗ ಅವನ ತಾಯಿ ದೇವಮ್ಮ ಅವನ ಸಪ್ಪೆ ಮುಖ ನೋಡಿ, ಮಗನೇ ಅಜಿತ್, ಏನಾಯಿತು? ಏನಾದರೂ ತೊಂದರೆ ಇದೆಯಾ? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಕೇಳಿದಳು. ಏನೂ ಇಲ್ಲಮ್ಮ, ಕುಳಿತು ಕುಳಿತು ಸಾಕಾಗಿತ್ತು, ಹೊರಗೆ ಸ್ವಲ್ಪ ಸುತ್ತಾಡಲಿಕ್ಕೆ ಹೋಗಿದ್ದೆ. ಸರಿಯಮ್ಮ, ಮೇಡಮ್ ನಮ್ಮನ್ನ ಹೊರಗೆ ಹಾಲ್ಗೆ ಬರುವಂತೆ ಹೇಳಿದ್ದಾರೆ ಅಂತ ಹೇಳಿದಾಗ ದೇವಮ್ಮಳು, ಅಲ್ಲಿಗೇಕೆ ಮಗನೇ ಅಂದಳು. ಅಮ್ಮ, ಅಲ್ಲಿ ಊಟ ಮಾಡಲಿಕ್ಕೆ ಕರೆದಿದ್ದಾರೆ. ಈ ಆಶ್ರಮದಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವುದು ಒಂದು ನಿಯಮ ಆಗಿದೆ ಅಂತ ಅಜಿತ್ ಹೇಳಿದನು. ಆಯ್ತು ಮಗನೇ, ನೀನು ಬೆಳಿಗ್ಗೆಯಿಂದಲೇ ಏನು ತಿಂದಿಲ್ಲ, ಹೊಟ್ಟೆ ಹಸಿದಿರಬಹುದು, ಮೇಲಾಗಿ ಕೆಲಸದ ಹೊರೆ, ನಡಿ ಹೊರಗೆ ಹೋಗಿ ಊಟ ಮಾಡೋಣ ಅಂತ ದೇವಮ್ಮ ಅಂದಳು. ಅಜಿತ್ ತನ್ನ ತಾಯಿಯೊಂದಿಗೆ ಹೊರಗೆ ಹಾಲ್ಗೆ ಬಂದನು. ಅಲ್ಲಿ ಒಂದು ದೊಡ್ಡ ಡೈನಿಂಗ್ ಟೇಬಲ್ ಮೇಲೆ ಅಡುಗೆ ಇಡಲಾಗಿತ್ತು. ಒಬ್ಬೊಬ್ಬರಾಗಿ ಎಲ್ಲ ವೃದ್ಧರು ಅಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದರು. ಸ್ವಲ್ಪ ವೃದ್ಧರು ನಡೆದಾಡಲು ಸಮರ್ಥರಾಗಿದ್ದರು, ಸ್ವಲ್ಪ ವೃದ್ಧರು ಎಷ್ಟರ ಮಟ್ಟಿಗೆ ಅಸಹಾಯಕರಾಗಿದ್ದರು ಎಂದರೆ ಅವರು ದೈಹಿಕವಾಗಿ ಸಂಪೂರ್ಣವಾಗಿ ಅಸಹಾಯಕರಾಗಿದ್ದರು. ವೃದ್ಧಾಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದ ನೌಕರರು ಅವರಿಗೆ ಸೇವಾ ಭಾವನೆಯಿಂದ ಊಟ ಮಾಡಿಸುತ್ತಿದ್ದರು. ಅಜಿತ್ ಇದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಗಮನಿಸುತ್ತಿದ್ದ. ಆ ಎಲ್ಲ ವೃದ್ಧರ ಮೇಲೆ ಒಮ್ಮೆ ದೃಷ್ಟಿ ಹಾಯಿಸಿದ ಮಾತ್ರಕ್ಕೆ ಅವನಿಗೆ ಎಲ್ಲವೂ ಸ್ಪಷ್ಟವಾಯಿತು. ಇಲ್ಲಿ ಖುಷಿ ಇಲ್ಲ, ಸಂತೋಷ ಇಲ್ಲ ಅಂತ. ಅಷ್ಟಕ್ಕೂ ಅಲ್ಲಿ ಊಟ, ಉಪಚಾರ, ತಿಂಡಿಯ ಮತ್ತು ವಾಸ್ತವ್ಯದ ಏನೂ ಕೊರತೆ ಇರಲಿಲ್ಲ. ಎಲ್ಲ ಸೌಲಭ್ಯಗಳು ಚೆನ್ನಾಗಿತ್ತು. ಆದರೆ ಮಕ್ಕಳಿಂದ ದೂರವಾಗಿರುವುದರಿಂದ ದುಃಖ ಮತ್ತು ನಿರಾಸೆ ಅವರ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಬಹಳ ಕಷ್ಟಪಟ್ಟು ಅಜಿತ್ ಸ್ವಲ್ಪ ಊಟ ಮಾಡಿ ತನ್ನ ಕೋಣೆಗೆ ಹಿಂತಿರುಗಿ ಬಂದು ಕುಳಿತನು. ಸ್ವಲ್ಪ ಹೊತ್ತಿನಲ್ಲಿಯೇ ದೇವಮ್ಮಳು ಕೂಡ ಬಂದಳು ಮತ್ತು ತನ್ನ ಮಗನ ಹತ್ತಿರ ಕುಳಿತುಕೊಳ್ಳುತ್ತಾ, ಏನ್ ವಿಷಯ ಮಗನೇ, ನೀನು ಸರಿಯಾಗಿ ಊಟ ಮಾಡದೆ ಬಂದೆ ಅಂದಳು. ನನಗೆ ಊಟ ಮಾಡಲಿಕ್ಕೆ ಮನಸ್ಸಿರಲಿಲ್ಲ ಅಮ್ಮ ಅಂತ ಉದಾಸೀನತೆಯ ಧ್ವನಿಯಲ್ಲಿ ಹೇಳಿ ಮತ್ತೆ ನಂತರ ಅವನು, ಅಮ್ಮ, ನೀನು ಆಲೂ ಪರೋಟ ಮಾಡಿ ತಂದಿದ್ದೀಯಲ್ಲವೇ, ನಾನು ಅದನ್ನ ತಿನ್ನಬೇಕು ಅಂತ ಹೇಳಿದ. ಆಗ ದೇವಮ್ಮಳು ನಗುತ್ತಾ ತನ್ನ ಬ್ಯಾಗ್ನಿಂದ ಪರೋಟವನ್ನ ಹೊರತೆಗೆದು ಮಗನಿಗೆ ಕೊಡುತ್ತಾ, ನಿನಗೆ ನೆನಪಿದೆಯಾ ಮಗನೇ, ನೀನು ಚಿಕ್ಕವನಿದ್ದಾಗ ಪ್ರತಿದಿನ ನನಗೆ ಆಲೂ ಪರೋಟ ಮಾಡಿಕೊಡಲು ಹೇಳುತ್ತಿದ್ದೆ ಮತ್ತು ನಾನು ಯಾವಾಗ ಮಾಡಿಕೊಡುತ್ತಿದ್ದೇನೋ ಆಗ ನೀನು, ಅಮ್ಮ, ನೀನೇ ನಿನ್ನ ಕೈಯಿಂದಲೇ ತಿನ್ನಿಸು,
ನಿನ್ನ ಕೈಯಿಂದ ಯಾವಾಗ ತಿನ್ನುತ್ತೇನೋ ಆಗ ಅದರ ಸ್ವಾದವು ಹೆಚ್ಚಾಗಿರುತ್ತದೆ ಅಂತ ಹೇಳುತ್ತಿದ್ದೆ ಅನ್ನುವಷ್ಟರಲ್ಲಿ ಅಜಿತ್, ಹಾಗಿದ್ದರೆ ಈಗಲೂ ತಿನ್ನಿಸಮ್ಮ ಅಂತ ಹೇಳಿದಾಗ ದೇವಮ್ಮ ತನ್ನ ಕೈಯಿಂದಲೇ ಅವನಿಗೆ ಪರೋಟ ತಿನ್ನಿಸಲು ಪ್ರಾರಂಭಿಸಿದಳು. ಆಗ ಅಜಿತ್ ಭಾವುಕನಾಗಿ, ಅಮ್ಮ, ನೆನಪಿದೆಯಾ, ನನ್ನ ಬಾಲ್ಯದಲ್ಲಿ ಒಮ್ಮೆ ನಾವು ಬೇಸಿಗೆ ರಜೆಯಲ್ಲಿ ಚಿಕ್ಕಮ್ಮಳ ಮನೆಗೆ ಹೋಗಿದ್ದೆವು. ಆಗ ನಾನು ಅದೇ ಬೀದಿಯಲ್ಲಿ ನೆರೆಹೊರೆಯ ಮಕ್ಕಳೊಂದಿಗೆ ಕಣ್ಣಾಮುಚ್ಚಾಲೆ ಆಟವಾಡಲು ಪ್ರಾರಂಭಿಸಿದೆ. ಕೆಲವರು ಇಲ್ಲಿದ್ದರು, ಕೆಲವರು ಅಲ್ಲಿದ್ದರು. ನಾನು ಕೂಡ ಮಕ್ಕಳೊಂದಿಗೆ ಹತ್ತಿರದ ಓಣಿಯಲ್ಲಿ ಅಡಗಿಕೊಂಡೆ. ಸ್ವಲ್ಪ ಸಮಯದ ನಂತರ ಉಳಿದ ಮಕ್ಕಳೆಲ್ಲರೂ ಓಡಿ ಹೋದರು. ಆದರೆ ನಾನು ಓಣಿಗಳಲ್ಲಿಯೇ ಅಲೆದಾಡುತ್ತಾ ಇದ್ದೆ. ಚಿಕ್ಕಮ್ಮನ ಮನೆ ಎಲ್ಲಿದೆ ಎಂದು ನನಗೆ ತಿಳಿಯಲೇ ಇಲ್ಲ ಅಂತ ಹೇಳಿದ. ಆ ಘಟನೆಯನ್ನ ನೆನೆಸಿಕೊಂಡು ದೇವಮ್ಮ, ಹೌದು ಮಗನೇ, ನಾನು ನಿನ್ನನ್ನ ಎಲ್ಲೆಡೆ ಹುಡುಕಿದೆ. ಮಧ್ಯಾಹ್ನ ಕಳೆದು ಸಂಜೆ ಆಯಿತು, ಸಂಜೆ ರಾತ್ರಿಯಾಗಿ ಬದಲಾಯಿತು. ಆದರೆ ನನಗೆ ನೀನು ಎಲ್ಲಿಯೂ ಸಿಗಲಿಲ್ಲ. 2 ಕ್ಷಣವೂ ನನ್ನ ದೃಷ್ಟಿಯಿಂದ ಮರೆಯಾಗಲು ಬಿಡದ ಮಗನನ್ನು ಆ ದಿನ ನನ್ನ ಮಗ ಎಷ್ಟೋ ಗಂಟೆಯಿಂದ ಕಾಣೆಯಾಗಿದ್ದ. ನಾನು ಹುಚ್ಚಿಯ ಹಾಗೆ ಅಲ್ಲಿ ಇಲ್ಲಿ ಹುಡುಕುತ್ತಾ ಅಲೆದಾಡುತ್ತಿದ್ದೆ. ಓಣಿಯಲ್ಲಿ ಹುಡುಕುತ್ತಾ ಅಲೆದಾಡುತ್ತಾ ಕೊನೆಗೆ ನೀನು ಕತ್ತಲೆಯಿಂದ ಬರುತ್ತಿರುವುದು ಕಾಣಿಸಿತು. ಆಗ ನನಗೆ ಹೋದ ಪ್ರಾಣವೇ ಮರಳಿ ಬಂದಂತೆ ಆಯಿತು ಅಂತ ಹೇಳಿದಳು. ಹೌದಮ್ಮ, ನನಗೆ ನೆನಪಿದೆ. ನೀನು ನನ್ನನ್ನು ನೋಡಿದ ತಕ್ಷಣ ಓಡುತ್ತಾ ಓಡುತ್ತಾ ನನ್ನ ಹತ್ತಿರ ಬಂದು ನನ್ನನ್ನು ತಬ್ಬಿಕೊಂಡೆ. ಆ ಸಮಯದಲ್ಲಿ ನೀನು ಎಷ್ಟು ಅಳುತ್ತಿದ್ದೆ. ಹೀಗೆ ಆ ದೃಶ್ಯವನ್ನು ನೆನಪಿಸಿಕೊಂಡು ಮಾತುಗಳನ್ನು ಮಾತನಾಡುವಾಗ ಇಬ್ಬರು ಕಣ್ಣಲ್ಲಿ ಕಣ್ಣೀರು ಬಂದಿತು. ತಾಯಿ ಮತ್ತು ಮಗ ಒಟ್ಟಿಗೆ ಕುಳಿತು ಹೀಗೆ ಮಾತನಾಡದೆ ಬಹಳ ದಿನಗಳಾಗಿತ್ತು. ಅಜಿತ್ ಮದುವೆ ಆದಾಗಿನಿಂದ ಅವನು ತನ್ನ ಹೆಂಡತಿ, ಮಕ್ಕಳು ಮತ್ತು ಕೆಲಸದಲ್ಲಿ ಬ್ಯುಸಿಯಾಗಿದ್ದನು. ಅವನಿಗೆ ತನ್ನ ತಾಯಿಯ ಪಕ್ಕದಲ್ಲಿ ಕುಳಿತುಕೊಳ್ಳಲು ಸಮಯವಿರಲಿಲ್ಲ ಮತ್ತು ಅದರ ಅವಶ್ಯಕತೆ ಅರಿವು ಅವನಿಗೆ ಆಗಿರಲಿಲ್ಲ. ಮಾತನಾಡುತ್ತಾ ಆಡುತ್ತಾ ಅಜಿತ್ ತನ್ನ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ. ಕೋಣೆಯ ಹೊರಗೆ ನಿಂತಿದ್ದ ಮೇಡಮ್ ಬಹಳ ಹೊತ್ತಿನಿಂದ ಸುಮ್ಮನೆ ಅಲ್ಲಿಯೇ ನಿಂತು ಇದೆಲ್ಲವನ್ನ ನೋಡುತ್ತಿದ್ದಳು. ದೇವಮ್ಮ ಬಹಳ ಹೊತ್ತಿನವರೆಗೂ ಅಲ್ಲಿಯೇ ಕುಳಿತು ಮಗನ ತಲೆಯನ್ನ ನೆವರಿಸುತ್ತಿದ್ದಳು ಮತ್ತು ನಂತರ ಅವಳು ಕುಳಿತಲ್ಲಿಯೇ ಮಲಗಿಬಿಟ್ಟಳು. ಮಾರನೆಯ ದಿನ ಬೆಳಗ್ಗೆ ಅಜಿತ್ಗೆ ಎಚ್ಚರವಾದಾಗ 8 ಗಂಟೆ ಆಗಿತ್ತು. ಅವನು ಗಡಿಯಾರ ನೋಡಿ ಬೆಚ್ಚಿ ಬಿದ್ದನು ಮತ್ತು ದೇವಮ್ಮಳನ್ನ ಎಬ್ಬಿಸುತ್ತಾ, ಅಮ್ಮ, ನನಗೆ ತುಂಬಾ ಲೇಟ್ ಆಗಿದೆ, ಆಫೀಸ್ಗೆ ಹೋಗುವುದಿತ್ತು ಅನ್ನುತ್ತಾ ಅವಸರದಲ್ಲಿ ಅವನು ತನ್ನ ಎಲ್ಲ ಸಾಮಾನುಗಳನ್ನು ಬ್ಯಾಗ್ನಲ್ಲಿ ಇಡಲು ಪ್ರಾರಂಭಿಸಿದ. ಮತ್ತು ರಿಸೆಪ್ಷನ್ನಲ್ಲಿ ಎಲ್ಲ ಫಾರ್ಮಾಲಿಟಿ ಪೂರ್ತಿಯಾದ ನಂತರ ಯಾವಾಗ ಅವನು ಹೊರಟು ನಿಂತನೋ ಆಗ ದೇವಮ್ಮಳು, ಮಗನೇ, ನಿನಗೆ ನಿನ್ನ ಗಮನವಿರಲಿ, ರಸ್ತೆಯಲ್ಲಿ ನಿಂತು ಏನಾದರೂ ತಿನ್ನು, ಇಲ್ಲದಿದ್ದರೆ ನನಗೆ ನಿನ್ನ ಚಿಂತೆ ಆಗುತ್ತಿರುತ್ತದೆ ಅಂತ ಹೇಳಿದಳು. ಸರಿ ಅಮ್ಮ, ನಾನು ಈಗ ಹೊರಡುತ್ತಿದ್ದೇನೆ. ಹೀಗೆ ಹೇಳಿ ಅಜಿತ್ ಆ ಸ್ಥಳದಿಂದ ಬೇಗನೆ ಹೊರಟು ಹೋದನು. ಅಲ್ಲಿಂದ ನೇರವಾಗಿ ತನ್ನ ಕಚೇರಿಗೆ ಹೋದನು. ಆದರೆ ಅವನ ಮನಸ್ಸು ಇಡೀ ದಿನ ಗೊಂದಲದಲ್ಲಿತ್ತು. ಅವನು ತನ್ನ ಹಿಂದೆ ಬಹಳಷ್ಟು ಬಿಟ್ಟು ಬಂದಂತೆ ಅವನಿಗೆ ಭಾಸವಾಯಿತು. ಅವನಿಗೆ ಬೇಡವಾಗಿದ್ದರೂ ಪದೇ ಪದೇ ವೃದ್ಧಾಶ್ರಮದಲ್ಲಿದ್ದ ಆ ವೃದ್ಧರ ಅಸಹಾಯಕತೆ, ಶಕ್ತಿಹೀನ ಮತ್ತು ನಿರಾಸೆಯ ಮುಖಗಳು ಅವನ ಕಣ್ಣೆದುರಿಗೆ ಬರುತ್ತಿದ್ದವು. ಅಜಿತ್ ರಾತ್ರಿ ಮನೆ ತಲುಪಿದಾಗ ತುಂಬಾ ಮೌನವಾಗಿದ್ದ. ಆಗ ನ್ಯಾನ್ಸಿ, ನೀವು ನಿಮ್ಮ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದೀರಾ ಅಂತ ಕೇಳಿದಳು. ಅದಕ್ಕೆ ಅಜಿತ್ ಹಾ ಅಂತ ತಲೆ ಹಾಕಿದ. ಆಗ ನ್ಯಾನ್ಸಿಯು, ಇದು ಒಳ್ಳೆಯದೇ ಆಯಿತು. ಅಷ್ಟಕ್ಕೂ ನಾವು ಅವಳ ಭಾರವನ್ನ ಎಷ್ಟು ದಿನ ಅಂತ ಹೊರಬೇಕು? ಆಯ್ತು, ನೀವು ಮುಖ ತೊಳೆದುಕೊಳ್ಳಿ, ಊಟ ರೆಡಿ ಇದೆ ಅಂತ ಹೇಳಿದಳು. ಪತ್ನಿಯ ಮಾತು ಕೇಳಿ ಅಜಿತ್ ಆಘಾತಕ್ಕೊಳಗಾದ. ಇಲ್ಲಿಯವರೆಗೆ ಅವನ ಮನಸ್ಸು ಗೊಂದಲಗಳಿಂದ ತುಂಬಿತ್ತು. ಆದರೆ ಈಗ ಬಹುಶಃ ಅವನ ಮುಂದಿನ ಹೆಜ್ಜೆ ಏನೆಂದು ಅವನ ಮನಸ್ಸಿನಲ್ಲಿ ಸ್ಪಷ್ಟವಾಗಿತ್ತು. ಅರೆ, ಏನಾಯಿತು? ನೀವು ಇನ್ನೂ ಫ್ರೆಶ್ ಆಗಿಲ್ಲವೇ? ಅಡುಗೆ ತಣ್ಣಗಾಗುತ್ತದೆ ಅಂತ ಅವನ ಹೆಂಡತಿ ಹೇಳಿದಳು. ನಂತರ ಅಜಿತ್, ನನಗೆ ಹಸಿವಿಲ್ಲ ಎಂದು ಹೇಳಿ ಎದ್ದು ತನ್ನ ಕೋಣೆಗೆ ಹೋದನು. ರಾತ್ರಿ ಎಲ್ಲರೂ ಮಲಗಿದ್ದರು. ಆದರೆ ಅಜಿತ್ ಕಣ್ಣುಗಳಿಂದ ನಿದ್ದೆ ಅನ್ನುವುದು ಮಾಯವಾಗಿತ್ತು. ಆ ರಾತ್ರಿಯನ್ನು ಅವನು ಬಹಳ ಕಷ್ಟದಿಂದ ಕಳೆದನು. ಮರುದಿನ ಮುಂಜಾನೆ ಅಜಿತ್ ಯಾರಿಗೂ ಹೇಳದೆ ತನ್ನ ಕಾರಿನಲ್ಲಿ ಮನೆಯಿಂದ ಹೊರಟನು ಮತ್ತು ನಿಖರವಾಗಿ 2 ಗಂಟೆಗಳ ಪ್ರಯಾಣದ ನಂತರ ಅವನು ಹಿಂದಿನ ದಿನ ತನ್ನ ತಾಯಿಯನ್ನ ಬಿಟ್ಟು ಹೋದ ಅದೇ ವೃದ್ಧಾಶ್ರಮದ ಮುಂದೆ ನಿಂತಿದ್ದನು. ಯಾವಾಗ ಅವನು ಒಳಗೆ ಹೋದನೋ ಆಗ ಅವನ ಎದುರಿಗೆ ಅದೇ ಮೇಡಮ್ ನಿಂತಿದ್ದಳು. ಅವಳು ತುಂಬಾ ಶಾಂತವಾಗಿ ಅವನನ್ನ ನೋಡುತ್ತಿದ್ದಳು. ಕೆಲವು ವೃದ್ಧರು ಅಂಗಳದಲ್ಲಿ ಅಡ್ಡಾಡುತ್ತಿದ್ದರು. ಒಳಗೆ ಬಂದ ನಂತರ ಅಜಿತ್ ಅಲ್ಲಿ ಇಲ್ಲಿ ಹುಡುಕಲು ಶುರು ಮಾಡಿದ. ಮೇಡಮ್, ನನ್ನ ತಾಯಿಯಲ್ಲಿದ್ದಾರೆ, ದಯವಿಟ್ಟು ಅವಳನ್ನ ಕರೆಯಿಸಿ ಅಂತ ಹೇಳಿದಾಗ ಮೇಡಮ್ಮಳು, ನೋಡಿ ಅಜಿತ್ ಅವರೇ, ಈಗ ನಿಮಗೆ ನಿಮ್ಮ ತಾಯಿಯೊಂದಿಗೆ ಮಾತನಾಡಲು ಆಗುವುದಿಲ್ಲ ಅಂತ ಹೇಳಿದಳು. ಏಕೆ ಮೇಡಮ್? ಅಂಥದ್ದೇನಾಯಿತು? ಹಾ, ಅಮ್ಮ ಇನ್ನೂ ಮಲಗಿರಬಹುದು, ತೊಂದರೆ ಇಲ್ಲ, ನಾನು ಇಲ್ಲಿಯೇ ಕುಳಿತಿರುತ್ತೇನೆ.
ಅಮ್ಮ ಎದ್ದ ನಂತರ ಅವಳನ್ನ ಭೇಟಿಯಾಗುತ್ತೇನೆ ಅಂದನು. ಆಗ ಮೇಡಮ್, ಇಲ್ಲ ಮಿಸ್ಟರ್ ಅಜಿತ್, ಅವರು ನಿದ್ದೆ ಮಾಡುತ್ತಿಲ್ಲ. ಬದಲಿಗೆ ಅವರು ರುದ್ರಾಶ್ರಮದ ಇತರ ಕೆಲವು ವೃದ್ಧ ಮಹಿಳೆಯರೊಂದಿಗೆ ಹತ್ತಿರದ ದೇವಸ್ಥಾನಕ್ಕೆ ಪೂಜೆ ಮಾಡಲು ಹೋಗಿದ್ದಾರೆ. ವಾಸ್ತವವಾಗಿ ಅವರು ತಮ್ಮ ಮಗನಿಗಾಗಿ ನಿರ್ಜಲ ಉಪವಾಸವನ್ನ ಆಚರಿಸುತ್ತಿದ್ದಾರೆ. ಅವರ ಆರೋಗ್ಯ ಮತ್ತು ಜೀವನದ ಬಗ್ಗೆ ಕಾಳಜಿ ವಹಿಸದೆ ಈ ವಯಸ್ಸಿನಲ್ಲಿಯೂ ಅವರು ದೇವರಿಗೆ ಕಠಿಣ ಉಪವಾಸವನ್ನ ಕೈಗೊಂಡಿದ್ದಾರೆ. ಈ ಸಮಯದಲ್ಲಿ ಅವರು ಪೂಜೆಯಲ್ಲಿ ನಿರತರಾಗಿದ್ದಾರೆ. ನಿಮ್ಮ ದೀರ್ಘಾಯುಷ್ಯ ಮತ್ತು ಪ್ರಗತಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಅಂದಳು. ಮೇಡಮ್ ಅವರ ಬಾಯಿಯಿಂದ ಈ ಮಾತುಗಳನ್ನು ಕೇಳಿದ ಅಜಿತ್ ಕಣ್ಣುಗಳಲ್ಲಿ ಆಶ್ರುಧಾರೆ ಹರಿಯಿತು. ಅಷ್ಟರಲ್ಲಿ ಅವನ ಎದುರಿಗೆ ದೇವಮ್ಮಳು ಪೂಜೆಯ ತಟ್ಟೆ ಹಿಡಿದುಕೊಂಡು ಬರುತ್ತಿರುವುದು ಕಾಣಿಸಿತು. ಅವಳನ್ನ ನೋಡುತ್ತಿದ್ದಂತೆ ಅಜಿತ್ ಅವಳ ಕಡೆಗೆ ಓಡುತ್ತಾ ಅಮ್ಮ ಅಮ್ಮ ಎಂದು ಕೂಗಿದನು. ಅವನ ಕಣ್ಣೀರು ತುಂಬಿದ ಮುಖವನ್ನ ನೋಡಿದ ದೇವಮ್ಮಳಿಗೆ ಒಂದೊಮ್ಮೆ ತನ್ನ 8 ವರ್ಷದ ಪುಟ್ಟ ಅಜಿತ್ ದಾರಿ ತಪ್ಪಿ ಬಹಳ ಸಮಯದ ನಂತರ ತನ್ನ ತಾಯಿಯನ್ನ ನೋಡಿ ಅಮ್ಮ ಅಮ್ಮ ಎಂದು ಕೂಗುತ್ತಾ ಅವಳ ಕಡೆಗೆ ಓಡಿ ಬರುತ್ತಿದ್ದ ಘಟನೆಯನ್ನ ನೆನಪಿಸಿಕೊಂಡಳು. ಅಮ್ಮ, ನನ್ನನ್ನು ಕ್ಷಮಿಸಮ್ಮ, ನಾನು ದೊಡ್ಡ ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಮ್ಮ, ನನ್ನನ್ನು ಕ್ಷಮಿಸು, ನೀನು ನನಗಾಗಿ ಏನೇನೆಲ್ಲ ಮಾಡಿದೆ ಅಮ್ಮ. ನಿನ್ನ ಪ್ರೀತಿ ಮತ್ತು ಆಶೀರ್ವಾದದಿಂದಲೇ ನಾನು ನನ್ನ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಲು ಸಾಧ್ಯವಾಗಿದೆ. ನಾನು ಚಿಕ್ಕವನಿದ್ದಾಗ ಯಾವ ತಾಯಿ ನನ್ನನ್ನು 2 ಕ್ಷಣವೂ ಬಿಟ್ಟು ಇರುತ್ತಿರಲಿಲ್ಲವೋ ಅದೇ ತಾಯಿಯನ್ನ ನಾನು ವೃದ್ಧಾಶ್ರಮದಲ್ಲಿ ಇರಲು ಬಿಟ್ಟಿದ್ದೇನೆ. ನಾಚಿಕೆ ಆಗಬೇಕು ನನ್ನಂಥ ಮಗನಿಗೆ ಅಂತ ತಾಯಿಯ ಕಾಲಿಗೆ ಬಿದ್ದು ಎಷ್ಟು ಹೇಳುತ್ತಿದ್ದನೋ ಅದಕ್ಕಿಂತ ಹೆಚ್ಚು ಕಣ್ಣೀರು ಸುರಿಸುತ್ತಿದ್ದ. ದೇವಮ್ಮ ಅವನನ್ನ ಎಬ್ಬಿಸಿ ನಿಲ್ಲಿಸಿ ಅವನ ಕಣ್ಣೀರನ್ನು ಒರೆಸಿದಳು. ಆಗ ಅಜಿತ್, ನಡಿಯಮ್ಮ, ಈಗ ನಾವು ಮನೆಗೆ ಹೋಗೋಣ ಅಂದನು. ಆಗ ಮೇಡಮ್ ಬಂದು, ಮಿಸ್ಟರ್ ಅಜಿತ್, ನೀವು ಹಾಗೆ ಹೋಗಲು ಆಗುವುದಿಲ್ಲ. ಇವರನ್ನು ವೃದ್ಧಾಶ್ರಮದಿಂದ ಕರೆದುಕೊಂಡು ಹೋಗಲು ಮ್ಯಾನೇಜರ್ ಮೇಡಮ್ ಆಫೀಸ್ಗೆ ಹೋಗಿ ಎಲ್ಲ ಫಾರ್ಮಾಲಿಟೀಸ್ ಪೂರ್ತಿ ಮಾಡಬೇಕಾಗುತ್ತದೆ ಅಂತ ಹೇಳಿದಳು. ಆಯ್ತು ಮೇಡಮ್, ನೀವು ನನ್ನನ್ನು ಮ್ಯಾನೇಜರ್ ಭೇಟಿ ಮಾಡಿಸಿ ಅಂದನು. ಬನ್ನಿ ಅಂತ ಮೇಡಮ್ ಅವರನ್ನ ಮ್ಯಾನೇಜರ್ ಆಫೀಸಿಗೆ ಕರೆದುಕೊಂಡು ಹೋದಳು ಮತ್ತು ಅಲ್ಲಿ ಡ್ರಾದಿಂದ ಒಂದು ಪೇಪರ್ ಹೊರಗೆ ತೆಗೆದು ಸೈನ್ ಮಾಡಲು ಅಜಿತ್ ಕೈಗೆ ಕೊಟ್ಟಳು ಮತ್ತು ಎದುರಿಗಿದ್ದ ಮ್ಯಾನೇಜರ್ ಸೀಟ್ ಮೇಲೆ ಹೋಗಿ ಕುಳಿತಳು. ಇದನ್ನ ನೋಡಿದ ಅಜಿತ್ ಬೆಚ್ಚು ಬಿದ್ದ. ಇಲ್ಲಿಯೇ ಮ್ಯಾನೇಜರ್ ಇನ್ನೂ ಬಂದಿಲ್ಲವೇ ಅಂತ ಕೇಳಿದಾಗ ಮೇಡಮ್ ಅವರು, ಅಜಿತ್ ಅವರೇ, ಇಲ್ಲಿನ ಮ್ಯಾನೇಜರ್ ನಾನೇ ಇದ್ದೀನಿ ಅಂದಳು. ಆದರೆ ಮೇಡಮ್, 2 ದಿನಗಳ ಹಿಂದೆ ನೀವು ಮ್ಯಾನೇಜರ್ ರಜೆಯ ಮೇಲೆ ಎಲ್ಲೋ ಹೋಗಿದ್ದಾರೆಂದು ಹೇಳಿದ್ದೀರಿ ಅಂದನು. ಆಗ ಮೇಡಮ್ ನಗುತ್ತಾ, ಅದೆಲ್ಲ ಸುಳ್ಳು, ಮತ್ತು ಆ ಸುಳ್ಳನ್ನು ನಾನು ಏಕೆ ಹೇಳಿದ್ದೇನೆಂದರೆ, ನೀವು ಇಲ್ಲಿ ಒಂದು ರಾತ್ರಿ ಇದ್ದು ಜೀವನದ ಈ ಹಂತದಲ್ಲಿ ಒಬ್ಬ ಮನುಷ್ಯ ತನ್ನ ಪರಿವಾರವನ್ನ ಬಿಟ್ಟು ಇಲ್ಲಿ ಇರುವಾಗ ಅವನ ಪರಿಸ್ಥಿತಿ ಏನಾಗುತ್ತದೆ ಅಂತ ನೀವು ತಿಳಿಯಬೇಕು ಅಂತ. ನಾನು ಇಲ್ಲಿ ಬರುವ ಎಲ್ಲ ಜನರಿಗೂ ಒಂದು ಅವಕಾಶ ಕೊಡುತ್ತೇನೆ ಮತ್ತು ಈ ಅವಕಾಶವನ್ನು ಯಾರು ಚೆನ್ನಾಗಿ ನಿಭಾಯಿಸುತ್ತಾರೋ ಆ ಜನರು ಅದೃಷ್ಟವಂತರಾಗಿರುತ್ತಾರೆ. ಸಂಬಂಧಗಳಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಅಜಿತ್ ಅವರೇ. ತಂದೆ ತಾಯಿ ಆದವರು ತಮ್ಮ ಮಕ್ಕಳು ಹುಟ್ಟುವ ಮೊದಲೇ ಅವರ ಭವಿಷ್ಯಕ್ಕಾಗಿ ಹಣವನ್ನು ಉಳಿಸಲು ಪ್ರಾರಂಭಿಸುತ್ತಾರೆ. ಆದರೆ ಬದಲಾಗಿ ಅವರು ಇಂತಹ ಭರವಸೆಯನ್ನ ಇಟ್ಟುಕೊಂಡಿರುವುದಿಲ್ಲ, ನಮ್ಮ ಮಕ್ಕಳು ದೊಡ್ಡವರಾದ ನಂತರ ನಮ್ಮ ವೃದ್ಧಾವಸ್ಥೆಗೆ ಹಣ ಕೂಡಿಸಿ ಇಡುತ್ತಾರೆ ಅಂತ. ಏಕೆಂದರೆ ಆ ಸಮಯದಲ್ಲಿ ಅವರಿಗೆ ಹಣದ ಅವಶ್ಯಕತೆ ಇರುವುದಿಲ್ಲ. ಅವರಿಗೆ ಬೇಕಾಗಿರುವುದು ಅವರ ಮಕ್ಕಳ ಸ್ವಲ್ಪ ಪ್ರೀತಿ, ವಾತ್ಸಲ್ಯತೆ, ಸ್ವಲ್ಪ ಆತ್ಮೀಯತೆ, ಮತ್ತು ಅವರಿಗೆ ಅದು ದೊರೆತಾಗ ಅವರು ಈ ಹಂತವನ್ನ ಸಂತೋಷದಿಂದ ದಾಟುತ್ತಾರೆ ಅಂತ ಹೇಳಿದಳು. ಇದನ್ನು ಕೇಳಿದ ನಂತರ ಅಜಿತ್ ಕಣ್ಣುಗಳಲ್ಲಿ ಕಣ್ಣೀರು ತಂದುಕೊಂಡು, ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್, ನೀವು ನನ್ನ ಕಣ್ಣು ತೆರೆಸಿದಿರಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದನು. ಅಜಿತ್ ತನ್ನ ತಾಯಿಯೊಂದಿಗೆ ವೃದ್ಧಾಶ್ರಮದ ದ್ವಾರದಿಂದ ಯಾವಾಗ ಹೊರಗೆ ಹೊರಟನೋ ಆಗ ಎಲ್ಲ ವೃದ್ಧರು ಅವರು ಹೋಗುವುದನ್ನ ಉತ್ಸಾಹದಿಂದ ನೋಡುತ್ತಿದ್ದರು. ಕೆಲವು ವೃದ್ಧರು ಅವರನ್ನ ಹೊರಗಿನವರೆಗೂ ಬೀಳ್ಕೊಡಲು ಸಹ ಬಂದರು. ಅವರೆಲ್ಲರ ಮನಸ್ಸಿನಲ್ಲಿ ಬಹುಶಃ ಒಂದು ದಿನ ತಮ್ಮ ಜೀವನದಲ್ಲೂ ಹೀಗೆ ಬಂದರೆ ಅವರದೇ ಆದ ಯಾರಾದರೂ ಪಶ್ಚಾತ್ತಾಪ ಮತ್ತು ಅಪರಾಧ ಪ್ರಜ್ಞೆಯಿಂದ ಇಲ್ಲಿಗೆ ಬಂದು ತಮ್ಮನ್ನು ಮನೆಗೆ ಕರೆದುಕೊಂಡು ಹೋದರೆ ಎಂದು ಯೋಚಿಸುತ್ತಿದ್ದರು. ಯಾವಾಗ ದೇವಮ್ಮ ತನ್ನ ಮಗನ ಗಾಡಿಯಲ್ಲಿ ಕುಳಿತುಕೊಂಡಳೋ ಆಗ ಅಜಿತ್ಗೆ ಫೋನ್ ಕಾಲ್ ಬಂದಿತು. ಅವನು ರಿಸೀವ್ ಮಾಡಿದಾಗ, ಅರೆ, ಬೆಳಿಗ್ಗೆ ಬೆಳಿಗ್ಗೆ ನನಗೆ ಹೇಳದೆ ಎಲ್ಲಿಗೆ ಹೋಗಿದ್ದೀರಿ ನೀವು? ಎಷ್ಟೊಂದು ಬಾರಿ ಫೋನ್ ಮಾಡಿದೆ ನಾನು, ಆದರೆ ನೀವಾದರೂ ಫೋನ್ ತೆಗೆದುಕೊಳ್ಳುತ್ತಲೇ ಇಲ್ಲ ಅಂತ ಅವನ ಪತ್ನಿ ನ್ಯಾನ್ಸಿ ಹೇಳಿದಾಗ ಅಜಿತ್, ನಾನು ರುದ್ರಾಶ್ರಮದಿಂದ ನನ್ನ ತಾಯಿಯನ್ನು ವಾಪಸ್ ಕರೆದುಕೊಂಡು ಬರುತ್ತಿದ್ದೇನೆ ಅಂದನು. ಏನು? ಇದೇನು ಹೇಳುತ್ತಿದ್ದೀರಿ ನೀವು? ನೀವು ನಿಮ್ಮ ತಾಯಿಯನ್ನ ವಾಪಸ್ ಕರೆದುಕೊಂಡು ಬರುತ್ತಿದ್ದೀರಾ? ಅರೆ, ಅವರನ್ನ ಎಲ್ಲಿ ಬಿಡುತ್ತೀರಿ? ನಾವು ವಿದೇಶಕ್ಕೆ ಹೋಗುವುದಿದೆ ಮತ್ತು ನಾನು ಮೊದಲೇ ಹೇಳುತ್ತಿದ್ದೇನೆ, ನಾನು ವಿದೇಶಕ್ಕೆ ಹೋಗುವುದನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡುವುದಿಲ್ಲ.
ಅವರನ್ನು ಎಲ್ಲಿಂದ ಕರೆದುಕೊಂಡು ಬರುತ್ತಿದ್ದೀರೋ ಅಲ್ಲಿಯೇ ವಾಪಸ್ ಬಿಟ್ಟು ಬನ್ನಿ ಅಂತ ನ್ಯಾನ್ಸಿ ಹೇಳಿದಾಗ ಅಜಿತ್ ದೃಢ ಸ್ವರದಲ್ಲಿ, ಖಂಡಿತ ಇಲ್ಲ, ನಾನು ನನ್ನ ತಾಯಿಯನ್ನ ಒಂಟಿಯಾಗಿ ಬಿಟ್ಟು ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ಹೋಗುವುದಿಲ್ಲ. ನಿನಗೆ ಎಲ್ಲಿ ಹೋಗಬೇಕೋ ಅವಶ್ಯವಾಗಿ ಹೋಗಬಹುದು. ನಾನು ನಿನ್ನನ್ನ ಕೈ ಬಿಡಲು ತಯಾರಿದ್ದೇನೆ, ಆದರೆ ನನ್ನ ತಾಯಿಯನ್ನ ಬಿಡುವುದಿಲ್ಲ ಅಂತ ಹೇಳಿ ಅಜಿತ್ ಫೋನ್ ಕಟ್ ಮಾಡಿದ. ಈಗ ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ತಾಯಿಯನ್ನು ಒಂಟಿಯಾಗಿ ಬಿಡುವುದಿಲ್ಲ ಅಂತ ಅಜಿತ್ ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡಿಕೊಂಡಿದ್ದ. ಸ್ನೇಹಿತರೆ, ಕೊನೆಯಲ್ಲಿ ಅಜಿತ್ ತೆಗೆದುಕೊಂಡ ನಿರ್ಧಾರ ನಿಮಗೆ ಸರಿ ಅನಿಸುತ್ತದೆಯೇ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ಅವಶ್ಯವಾಗಿ ತಿಳಿಸಿ. ಮತ್ತು ಈ ಕಥೆಯನ್ನ ಕರ್ನಾಟಕದ ಯಾವ ಪ್ರದೇಶದಿಂದ ನೋಡಿದಿರಿ ಅಂತಲೂ ತಿಳಿಸಿ. ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ. ಹಾಗೂ ಇದೇ ತರಹ ಕಥೆಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.